ಪಂಚಾಯತಿ ವೈರು ಪಿಡಿಒ ಮತ್ತು ಬಸ್ಸಿಂಗಪ್ಪರು ಸಮ್ಮುಖದಲ್ಲಿ ಏನೇನು ಸಮಸ್ಯೆ ಇದೆ ಮಾನ್ಯ ಶಾಸಕ ಗಮನಕ್ಕೆ ತರಬೇಕು. ಹೇಳಿ, ಇಲ್ಲೆಲ್ಲಿ ಏನೇನು ಸಮಸ್ಯೆ ಇದೆ, ಏನೇನು ಎರಡು ಬೋರ್ವೆಲ್ಗಳು ಹಾಲಿ ಬೋರ್ವೆಲ್ ಅಂತ ತೋರಿಸ್ಬಿಟ್ಟಿದೆ. ಹಿಂದೆ ನಾವು ಪಕ್ಷದ್ದು ಬೋರ್ ಪಂಪು ಮೋಟರ್ ಬಿಟ್ಟಿದ್ದಿಲ್ಲ, ಅವಾಗ ಬಿಟ್ಟಿದ್ದೀನಿ. ನಮ್ಮ ತುಗಬದ ನೀರು ಬರ್ತೀವಿ ಸರ್. ಕನ್ನಂಬೇಡಿ ಸಾಲ್ವ್ ಆಗಿದೆ ಸರ್. ಬನ್ನಬೇಡಿಯಲ್ಲಿ ನಮ್ಗೆ KGM ಅಂಡರ್ ಪ್ರೋಗ್ರೆಸ್ ಇದೆ. ಬನ್ನಬೇಡಿಯಲ್ಲಿ ಮನೆ ನಾವು ನೀರಿನ ತೊಟ್ಟಿ ಕೇಳ್ತಾ ಇದ್ದೀವಿ. ನೀರಿನ ತೊಟ್ಟಿ ನೀರು ಹಾಕ್ಬೇಕಂತ ಹೇಳ್ತೀವಿ. ಕುಡಿಯ ನೀರಿನ ಕನ್ಬೇಡಿ ಪಿಡಿಒ ಮೂಲಿದ್ದಂತ ಅವನು ಹೋಗಿದಂತ ಕನ್ಬೇಡಿ ಮೆಂಟೈನ್ ಮಾಡಕ್ಕೆ ಕಳಿಸಿದ್ರು. ಬಿಲ್ ಕಲೆಕ್ಟರ್ PDO ಅಲ್ಲಿ ಸ್ಪಾಟಲ್ಲಿ ಕೆಲಸ ಮಾಡೋದಿಲ್ಲ ಸರ್. ಸಮಸ್ಯೆ ಫೋನ್ ಎತ್ತಲ್ಲಂತಲ್ಲಪ್ಪ, ಕೇಳ್ಬೇಕಾನೆ. ಇಲ್ಲಿ ಫೋನ್ ಎತ್ತಿ ಮಾತಾಡಿದ ಯಾವುದು ಈಗ ಅನುಮತಿ ಪಡೆದಿದ್ದು ಕುಡಿಯೋ ನೀರು ನಿನಗೆ ಅದೆಲ್ಲ ಹೇಳ್ತಾ ಇದ್ದೀನಿ. ಹೋಗಿ ಬನ್ನಬೇಡಿ ಬಿಟ್ಟರೆ PDO ನಾನೇ ರೌಂಡ್ ಹೊಡೆದಿದ್ದೆ. ನಾನೇ ಫುಲ್ ಹೋಗಿದ್ದೇನೆ. ಬನ್ನಬೇಡಿಗೆ ಸಮಸ್ಯೆ ಆಗಿದೆ ಸರ್. ಪೈಪ್ಲೈನ್ ಮಾಡಿ ಕ್ಲಿಯರ್ ಮಾಡ್ತಾರೆ ಸರ್. ಕನ್ನಬೇಡಿಯಲ್ಲಿ ಪಂಪು ಮೋಟರ್ ಬರಬೇಕಾಗಿತ್ತು. ಇವತ್ತು ಹೇಳಿದ್ವಿ, ಇವತ್ತು ಅದಕ್ಕೆ ಅಲ್ಲಿ ಕಳಿಸಿದ್ದಾರೆ ಸರ್. ನಮ್ಮ ದುರ್ಗಬಂದರು ಹೇಳಪ್ಪ. ಕನ್ನಬೇಡಿ ಕನ್ನಬೇಡಿ ಪಂಚಾಯತ್ ಟೋಟಲ್ ಈ ವಿಷಯ ಹೇಳಿ. ಕನ್ನಬೇಡಿಯಲ್ಲಿ 6 ಬೋರ್ವೆಲ್ ಇದಾವೆ. 6 ಬೋರ್ವೆಲ್ 3 ಬೋರ್ವೆಲ್ ಪಂಪು ಮೋಟರ್ ರನ್ನಿಂಗ್ ನಡೀತಾ ಇದೆ. ಇನ್ನು 2 ಬೋರ್ವೆಲ್ ಹಾಲಿ ಇದಾವೆ. ಹೌದು, ಕನ್ನಬೇಡಿ ಹೋಗ್ತಾ ಇದೆ. ನಾವೇ ತುಂಗಭದ್ರಾ ಹೋಗ್ತಾ ಇದ್ದೀವಿ. ಎರಡು ಟ್ಯಾಂಕಿ ಹೋಗ್ತಾ ಇದ್ದಾವೆ. ಬನ್ನಬೇಡಿ ಹೋಗ್ತಾ ಇದ್ದೀವಿ. ಬನ್ನಬೇಡಿಗೆ ನಮ್ಮ ಟ್ಯಾಂಕ್ ಕಟ್ಟಬೇಕಾಗುತ್ತೆ. ಕೆಲಸ ಮಾಡ್ತೀವಿ. ನಿಮ್ಗೇನು ಲಂಚ ಹೊಡ್ಕೊಂಡು ಪಾವಗಡದಲ್ಲಿ ಪಾವಗಡ ಬಿಡಬೇಕು. ಮೈನ್ PDOಗಳು ಪಾವಗಡ ಇಂಪಾರ್ಟೆಂಟ್ ಬಿಡಬೇಕು. ಸ್ಟ್ರಿಕ್ಟ್ ಆಗಿ ಒಂದು ಆದೇಶ ಹಾಕ್ಬಿಡಿ. ಪಂಚಾಯತಿ ಇಂಪಾರ್ಟೆಂಟ್ ಬಿದ್ದಿರ್ಬೇಕು. ಬೆಳಗಿಂದ ಸಂಜೆವರೆಗೂ ಎಲ್ಲ ವ್ಯವಹಾರ ಬಂದು ಇಲ್ಲಿ ಡಾಬುಗಳಲ್ಲಿ ಸಾಯ್ತಾ ಇರ್ತಾರೆ ಪ್ರತಿದಿನ. ಹಾಗಾಗಿ PDOಗಳಿಗೆ ಒಂದು ನೋಟಿಸ್ ಇಶ್ಯೂ ಮಾಡಿ. ನೀವು ಮಸ್ಟ್ ಅಂಡ್ ಶುಡ್ ಬೆಳಿಗ್ಗೆಯಿಂದ ಸಂಜೆವರೆಗೂ ನೀವು ಗ್ರಾಮ ಪಂಚಾಯತಿ ಹೆಡ್ ಕ್ವಾರ್ಟರ್ಲ್ಲೇ ಇರಬೇಕು. ಎಲ್ಲೇ ಸಮಸ್ಯೆ ಆದರೂ ನೇರವಾಗಿ ಅವ್ರಿಗೆ ಹೊಣೆಗಾರಿಕೆ ಅವ್ರ ಮೇಲೆ ಆಗ್ತದೆ. ಆಮೇಲೆ ಇವು ಬಂದಿಲ್ಲ, MLA ಬಂದಿಲ್ಲ, ಸುಮ್ಮನೆ ನಮ್ಮ ಮಾಜಿದವರು ಸುಮ್ಮನೆ ಇಟ್ಕೊಂಡ್ಬಿಡ್ತಾರೆ, ಕ್ಯಾಮ್ರಾ ಇಟ್ಕೊಂಡ್ಬಿಡ್ತಾರೆ. ನೀರು ಬಂದಿಲ್ಲ ನೋಡಿ ಅಂತಾರೆ. ಓದ್ಕೊಳ್ಳೋದ್ರೆ 24 ಕೆಲವು ಕಡೆ ಕರೆಂಟ್ ಇದ್ರೆ ಹೋಗ್ತಾನೆ ಇರ್ತದೆ ನೀರು, ವೇಸ್ಟ್ ಆಗಿ ಕಂಟ್ರೋಲ್ ಮಾಡಲ್ಲ. ಅದೆಲ್ಲ ಸ್ವಲ್ಪ ಸೆಕ್ರೆಟರಿ PDO ಜವಾಬ್ದಾರಿ ತಗೋಬೇಕು. ನೆಕ್ಸ್ಟ್ ಬೇರೆ ಯಾವ ಪಂಚಾಯತಿ ಜಾಗೃತ ವಹಿಸ್ಕೊಳ್ತಾರೆ. PDO ಏನಾದ್ರು ನೆಗ್ಲೆಕ್ಟ್ ಮಾಡಿ ಓವರ್ಫ್ಲೋ ಆಗಿ ಅನ್ನೆಸರಿ ನೀರು ವೇಸ್ಟ್ ಮಾಡೋದು ಎಲ್ಲ ಕಂಟ್ರೋಲ್ ಮಾಡಬೇಕು. ಟೈಮ್ ಟು ಟೈಮ್ ಕರೆಕ್ಟಾಗಿ ನೀರು ಕೊಡಬೇಕು. ಆಮೇಲೆ ತುಂಗಭದ್ರಾ ಅವ್ರು ಪ್ರಾಬ್ಲಮ್ ಇದ್ದರೆ ಅವ್ರ ಮೇಲೆ ಆ್ಯಕ್ಷನ್, ಬಸವಲಿಂಗಪ್ಪ ಇದ್ರೆ ಇವ್ರ ಮೇಲೆ, ನಿಮ್ದಿದ್ರೆ ನಿಮ್ಮ ಮೇಲೆ. ಆಯಿತಾ? ಕಳ್ಸೋದು ಗ್ಯಾರಂಟಿ ಏನಿಲ್ಲ. ಸ್ವಲ್ಪ ಪ್ರೆಷರ್ ರೈಸ್ ಮಾಡೋಕ್ಕೆ ಎಲ್ಲ ಊರುಗಳಲ್ಲೂ ತುಂಗಭದ್ರಾ ಬರ್ತಾ ಇದೆ. ಪ್ರೆಷರ್ ಅದೇನಾಗಿದೆ ಅಂದ್ರೆ ಹೈಟ್ ಅಲ್ಲಿ ಇರೋದಕ್ಕೆ ಅದು ಸೆನ್ಸರ್ ಇಲ್ಲ. ಇವತ್ತು ಇಲ್ಲ. ಈ ಗೋರಿಬೆಟ್ಟ ಇದು ಬೋರ್ವೆಲ್ ಇಲ್ಲ, ಹೆಚ್ಚಿನ ಬೋರ್ವೆಲ್ ಇಲ್ಲ. ಕನ್ನಬೇಡಿನೂ 2-3 ಕ್ಲೋಸ್ ಆಗುತ್ತೆ. ಕೆಲವೊಂದು ಪಂಚಾಯತಿಯಲ್ಲಿ ನೀರು ನೀರು ಹೋಗ್ತಾ ಇದ್ದಾವೆ. ಕೋಣಂಗೂರಿಗೆಲ್ಲೂ ನೀರು ಹೋಗಿಲ್ಲ. ಅವರ್ಸ್ ಕಂಟಿನ್ಯೂ ಆದರೆ ಪಂಪಿಂಗ್ ಆಗುತ್ತೆ. ಅವರ್ಸ್ ಮೇಲೆ KP ಆದರೆ ಒಂದು ವಾರದೊಳಗೆ ನಾನೇ ಎದುರು ನಿಂತ್ಕೊಂಡು ಕೆಲಸ ಮುಗಿಸ್ಕೊಟ್ಟೆ ಸರ್. ಸಾಯಂಕಾಲ 5:30-6 ಗಂಟೆ ಒಳಗೆ ಕ್ಲಿಯರ್ ಮಾಡ್ತೀನಿ.
ಬಿಟ್ ಬೈ ಬಿಟ್ ಮಾಡಿಸಿ. ಈಗ 2 ಬ್ಯಾಚ್ ಬೇಕಾಗುತ್ತೆ. ಈಗಾದ್ರೂ MC ಕನೆಕ್ಟ್ ಆಗಿ ಕೊಟ್ಟರೆ ಸಮಸ್ಯೆನೇ ಇಲ್ಲ ಸರ್. ವೀಕಿಂದ ತಗೊಳಂಗಿಲ್ಲಪ್ಪ. ಇಲ್ಲ. ಒನ್ ವೀಕಿಂದ ಸರ್ ಮ್ಯಾಕ್ಸಿಮಮ್ ಬರ್ತಿದೆ ಸರ್ 30 ml ನಿನ್ನತ್ತು ಹೈಯೆಸ್ಟ್ 33 ml. ನಿನ್ನೆ ಮತ್ತೆ MC ಕಡಿಮೆ ಆದ ಇದ್ರೆ ಫುಲ್ ಬರ್ತಾ ಇದೆ. ಈಗ ಒನ್ ವೀಕಿಂದ ಮೆಟೀರಿಯಲ್ ಕೂಡ ಸರ್ ನಾವು ಕಂಪ್ನಿಯಿಂದ ಹಾಕೋದು ಬೇಡ ಅಪ್ಲಿಕೇಶನ್ ಹಾಕಿದ್ರು ಸರ್. ಈ ಅಧಿಕಾರಿಗಳು ಸುಮ್ಮನೆ ತಪ್ಪಿಸ್ಕೊಳ್ಳೋದು. ಇಲ್ಲ ಅವ್ರಿಗೆ ಇಲ್ಲ ಈ ಸಲ ಮಾರಿಸ್ತಾವ್ ಪಡಿಸ್ತೀನಿ ಓಡಿಸ್ಬಿಡ್ತೀನಿ. ನಿಮ್ಮ ಇನ್ಚಾರ್ಜ್ ಇರಲ್ಲ ಕರ್ನಾಟಕ ಜಯರಾಮ್ಗೆ ಕಂಡೀಷನ್ ಆಗಿ ವಾರ್ನ್ ಮಾಡಿದ್ದೀನಿ. ಕಂಪ್ಲೀಷನ್ ರಿಪೋರ್ಟ್ ಕೊಡಕ್ಕೆ ಹೇಳಿದ್ರು ನಾನು ಹೇಳಿದ್ದೆ ಕೊಡಿ ಅಂತ. ಈಗ ಓಲ್ಡ್ ಮಾಡಿಸಿ ಈ ಕೆಲಸ ಕಂಪ್ಲೀಟ್ ಮಾಡಿ ನೀರು ಕೊಟ್ಟ ಮೇಲೆ ಸಫಿಷಿಯೆಂಟ್ ಆಗಿ ಪ್ರೆಷರ್ ಕೊಟ್ಟ ಮೇಲೆ ಕ್ಲಿಯರೆನ್ಸ್ ಸರ್ಟಿಫಿಕೇಟ್ ಕೊಡಬೇಕು. ಆಗ್ಬೋದಾ? ಅದು ಮಾಡಬೇಕು. ಯಾಕಂದ್ರೆ ನಾನು ಹೇಳಿದ್ದೆ ಕೊಡಿಸ್ತೀನಿ ಅಂತ ಕೊಡಂಗೆ ಹೇಳಿದ್ದೆ. ಈಗ ಓಲ್ಡ್ ಮಾಡಿಸಿ ಯಾಕಂದ್ರೆ ದಿನ ಬೆಳಗಂದ್ರೆ ಬಯಸ್ಕೊಳ್ಳೋದು ನಾವು. ಇವಾಗ ಕೆಲಸ ಮಾಡಿದ್ರೆ ದುಡ್ಡು ಅಡ್ಗಂತೀರ ಹೋಗ್ತೀರ. ಈಗ ನಾವು ಪರಿಸ್ಥಿತಿ ಬೆಳಗಂದ್ರೆ ಜನಗಳ ಬಯಸ್ಕೊಳ್ಳೋದು ನಾವು ಅಲ್ವಾ? ಆಮೇಲೆ ಜೊತೆಯಲ್ಲಿ ಏನು ಹಳ್ಳಿಗಳಲ್ಲಿ ಏನೇನು ಸಮಸ್ಯೆ ಇದೆ ಸರ್ ಅದನ್ನ ನೋಡಿ ಚೆಕ್ ಮಾಡಿ. ಅವು EOT ವರ್ಕ್ಲಿಗೂ ಮಾಡಂತ 1 ವರ್ಷದಿಂದ ಜಿಲ್ಲಾ ಪಂಚಾಯತಿಯಿಂದ ಪೆಂಡಿಂಗ್ ಇದೆ ಸರ್. ನಾನು ಹೇಳ್ತಾ ಇದ್ದೀನಿ ಸರ್. ಒಟ್ಟೆ ಹೇಳಿದ ಸರ್ CO ಹೇಳಿದ್ರು ಅಲ್ಲಿ ಮಾಡ್ತಾ ಇಲ್ಲ. ಅಂದ್ರೆ ನಾವು 2350 ಕೋಟಿ ದೊಡ್ಡ ಪ್ರಾಜೆಕ್ಟ್ ಇನಾಗ್ರೇಷನ್ ಮಾಡಿ ಕೆಲವು ಹಳ್ಳಿಗಳಲ್ಲಿ ನೀರು ಹೋಗ್ತಾ ಇದೆ. ಕೆಲವು ಹಳ್ಳಿಗಳಲ್ಲಿ ಟೆಂಡರ್ ಲೇಟ್ ಆಗಿದೆ. ಸಿಂಗಲ್ ಟೆಂಡರ್ ಆಗಿ ರೀಟೆಂಡರ್ ಆಗಿ ಆಗಿ ಇನ್ನೊಂದು 2 ಪೆಂಡಿಂಗ್ ಇರಬೇಕು. ಇನ್ನು ಒಂದು 5 ವಿಲೇಜ್ ಕನೆಕ್ಟ್ ಬಿಟ್ಟರೆ ಎಲ್ಲ ಕಡೆ ಕನೆಕ್ಟ್ ಮ್ಯಾಕ್ಸಿಮಮ್ ನಮ್ಮ ಊರಲ್ಲಿದೆ ಸರ್. ಅಲ್ಲಿನೂ 5 ಕನೆಕ್ಟ್ ಆಗಿದೆ ಸರ್. ಅಲ್ಲಿ ಲ್ಯಾಂಡ್ ಇಶ್ಯೂ ಇದೆ ಸರ್. ಕನ್ವೇನಹಳ್ಳಿದೊಂದು ಅದು ನಾಗೇನಹಳ್ಳಿಗೆ ಭಾಸ್ಕರ್ ಎಷ್ಟು ಸರ್ ಕರ್ಕೊಂಡು ಸೈಬರ್ ಅಡ್ಮಿನಿಸ್ಟ್ರೇಷನ್ ಇದ್ದಾರೆ. ನಾಗೇನಹಳ್ಳಿಗೆ ಅವರು ಭಾಸ್ಕರ್ ಮೊನ್ನೆ ಇದರಲ್ಲಿ ಕೆಂಚನಹಳ್ಳಿಯಲ್ಲಿ ಸಾಹಿತ್ಯ ಒಂದೇ ದಿನದಾಗ ಏನೋ ದಾರಿ ಸಮಸ್ಯೆಯಿಂದ ಬಗೆಹರಿಸಿ ಒಂದೇ ದಿನ ಕ್ಲಿಯರ್ ಮಾಡಿದ್ದಾರೆ. 5 ವಿಲೇಜ್ ಬಿಟ್ಟರೆ ಯಾವುದೇ ಸಮಸ್ಯೆ ಇಲ್ಲ ಸರ್. ಹೋಗುತ್ತೆ ಸರ್. ಗುಜ್ಜಾರಹಳ್ಳಿಯಲ್ಲಿ 3 ಟ್ಯಾಂಕ್ ಹಳೆಯದಿದೆ ಸರ್. ಅಲ್ಲಿ ನೀರು ಕೊಟ್ಕೊಂಡ್ರೆ ಜನ ಹೇಳಿದ ಸರ್. ಅದು ಚೇಂಜ್ ಮಾಡಿ ಟಾಪ್ ಆಗಿ ಅದ್ರಾಗೆ ನೀರು ತಗೊಳ್ಳಿ ಅಂತಂದ್ರು ಅದು ಟಾಪ್ ಗಿಟ್ಟಿ ಪೆಂಡಿಂಗ್ ಇರ್ತೀವಿ. ಕೆಲಸ ಆದ್ಮೇಲೆ ಈಗ ಇದೇ ಪಂಚಾಯತ್ ಅಲ್ಲಿ ಕೇಳ್ತಾರೆ ಸರ್. ಕೇಳಿದ ತಕ್ಷಣ ಹೋಗಿ ಆನ್ ಮಾಡ್ತೀವಿ ಸರ್. ಮುಂದೆ ಉಳಿದು ಮತ್ತೆ ಅವ್ರು ಕಂಪ್ಲೇಂಟ್ ಮಾಡ್ತಾರೆ ಸರ್. ಅದು ಡಿಸೈನ್ ಅಲ್ಲಿ ಇರೋದ್ರಿಂದ ಅದು ಸೆಟ್ ಮಾಡಿದ್ರೆ ಗೊತ್ತಾಗುತ್ತೆ. ಪ್ರತಿಯೊಂದು ಹಳ್ಳಿಗೂ ಈಗ ಏನಾಗಿದೆ, ತುಂಗಭದ್ರಾ ಕುಡಿಯೋ ನೀರು ಕೊಡ್ತಾ ಇದೀವಿ ಅಂತ ಹೇಳ್ತೀವಿ. ಅಲ್ಲಿ ಲೋಕಲ್ ಅಲ್ಲಿ ಆ ವಿಲೇಜ್ ಬೋರ್ನ ಏನ್ ಕೊಟ್ಟು ಪ್ರಜರ್ ಊರಿ ಬೆಟ್ಟ ಇಲ್ಲ, ಜಗನ್ಮಂಡಿ ಇಲ್ಲ, ಕೋಟ್ಗುಡ್ಡ ತಗೊಂಡಿದ್ದು ರೀಟೆಂಡರ್ ಆಗುತ್ತೆ ಸಾಹೇಬ್ರ ಹತ್ರ ಮಾತಾಡಿ. ಅದೊಂದು K7 RO ಪ್ಲಾಂಟ್ 2 ಇದೆ ಸರ್. ಅಲ್ಲಿ ಒಂದು ರನ್ ಐತೆ, ಒಂದು RO ಪ್ಲಾಂಟ್ಗಳು ಬಸಲಿಂಗಪ್ಪೇಡೋದು ಒಂಥರ, ಅಲ್ಲಾಗೋದು ಒಂಥರ. ಕೆಲವು ಕಡೆ ಮೇಂಟೆನೆನ್ಸ್ ಇದೇನಂದ್ರೆ 3-4 ಕಡೆ ಮೇಂಟೆನೆನ್ಸ್ ಆಗ್ತಾ ಇದೆ. ಇವಾಗ ಈ ಲ್ಯಾಂಡ್ ಆರ್ಮಿ ಅವರು ಏನಂತಾರೆ ಸಿಂಧು ಹ್ಯಾಂಡ್ ಓವರ್ ಮಾಡಿದ್ರೆ ನಿಮ್ಮ 15 ಹ್ಯಾಂಡ್ ಓವರ್ ನಮ್ಗೆ ಆಗಿಲ್ಲ. 15 ಹ್ಯಾಂಡ್ ಓವರ್ ಆಗಿದೆ ಅಂತಾರಲ್ಲ. ಇವ್ರು ಏನ್ ಮಾಡ್ತಾರೆ ಅಂದ್ರೆ ಅಲ್ಲಿ ಯಾರೋ ಸೋಷಿಯಲ್ ವೆಲ್ಫೇರ್ ಆಫೀಸ್ಗೆ ಹ್ಯಾಂಡ್ ಓವರ್ ತಗೊಂಡು ಹೋಗಿದ್ದಾರೆ. ಪಂಚಾಯತ್ಗೆ ಹ್ಯಾಂಡ್ ಓವರ್ ಮಾಡಿದ್ರೆ ನಮಗೂ ಹ್ಯಾಂಡ್ ಓವರ್ ಮಾಡಿಲ್ಲ ಸರ್. 15ರಲ್ಲಿ ಒಂದು 3-4 ರನ್ ಇಲ್ಲ ಸರ್. ನಮ್ಮ ಟೋಟಲಿ ಆಗಿ 871ರಲ್ಲಿ 254 ನಮ್ಮ ರನ್ನಿಂಗ್ ಇದಾವೆ. ಯಾವುದೋ ಸಮಸ್ಯೆ ಇಲ್ಲ. ಆಲ್ಟರ್ನೇಟಿವ್ ಹೇಳಿದ್ರಲ್ಲ ಸರ್. ಈಗ ಕೇಶವದಲ್ಲಿ 2 ಇದಾವೆ, ಒಂದು 286 ಮೆಂಬರ್ಸ್ ವರ್ಕಿಂಗು 266 ಅಲ್ಲಿ 271 ಮಾತ್ರ ನಮ್ಮವು ಸರ್. ಇನ್ನು 15 ಹ್ಯಾಂಡ್ ಓವರ್ ಟೋಟಲಿ 271 ನಮ್ಮವು ಸರ್. ಹೌದು. ಇನ್ನು 15 ಸಪ್ರೇಟ್ ಸರ್. 15 ಲ್ಯಾಂಡ್ ಆಗಿಲ್ಲ ಸರ್. ಅವರು ಮೇಂಟೈನ್ ಕರೆಕ್ಟ್ ಆಗಿ ಮಾಡ್ತಾ ಇಲ್ಲ ಸರ್. ಏನ್ ಹೇಳಮ್ಮ, ಲೀಸ್ಟ್ ಕೊಡಿ ಅವ್ರಿಗೆ ಈ ಸತಿ ಇಶ್ಯೂ ಮಾಡ್ತಾರೆ. ಈ ವರ್ಷ ಎಲ್ಲಿ ಹ್ಯಾಂಡ್ ಓವರ್ ಆಗಿಲ್ಲ ಪಂಚಾಯತ್. ಎಲ್ಲ PDO ಸಲಹೆ ಇದ್ರೆ ಹ್ಯಾಂಡ್ ಓವರ್ ಆಗಿದ್ರೆ ಮುಕ್ತ ಮಾತಾಡ್ಬಿಡಿ. ಇಲ್ಲಾಂದ್ರೆ ತಾಡಿಲ್ಲ ಅಂತ ಹೇಳ್ಬಿಡಿ ಅಷ್ಟೇ. ಆಗಿಲ್ಲ ಬೇಕಾದ್ರೆ ಎಲ್ಲ ಆಗಿಲ್ಲ. ಪಂಚಾಯತ್ ಅಷ್ಟೇ ಅಪ್ಡೇಟ್ ಯಾರು ಹ್ಯಾಂಡ್ ಓವರ್ ಮಾಡಿದ್ದಾರೆ ಹೇಳಿ. ಯಾರು ಮೇಗಲ್ ಪಳ್ಳದ ಬಂದಿದ್ದಾರೆ. ಯಾವ ಮಂಗಳವಾಡ
ತಗೊಂಡಿಲ್ಲ ಸರ್ ನೀವು ತುಮಕೂರು 2 ವರ್ಷ ಹಳೇದಿದ್ದಾರೆ ಸರ್ ಆಗಿದೆ ಅಂತ ಹೇಳಿದಾರೆ ಮೇಡಮ್ ಕೊಟ್ಟಿದ್ದೀರಾ ಪಂಚಾಯತಿ ಕೊಟ್ಟಿಲ್ಲ ನೀವು ಯಾವ ಇಲಾಖೆ ಗ್ರಾಂಟ್ ಕೊಟ್ಟಿದ್ದೀರಲ್ಲ ಅವ್ರಿಗೆ ಹ್ಯಾಂಡ್ ಓವರ್ ಮಾಡಿದ್ರಿ ಸಮಾಜ ಕಲ್ಯಾಣ ಇಲಾಖೆಗೆ ಹ್ಯಾಂಡ್ ಓವರ್ ಮಾಡಿದ್ರಿ ಜಿಪಿಗೆ ಹ್ಯಾಂಡ್ ಓವರ್ ಮಾಡಿಲ್ಲ ಜಿಪಿಗೆ ಒಂದ್ ಸಾರಿ ಕರೆಕ್ಟ್ ಆಗಿ ಮಾಡಿ ಹ್ಯಾಂಡ್ ಓವರ್ ಮಾಡಿದ್ರೆ ಅಂದ್ರೆ ಅವ್ರು ಅದಿಂದಾಗ ಹೋಗ್ತವೆ ಮಾಡ್ತಾರೆ ಸರ್ ಹ್ಯಾಂಡ್ ಓವರ್ ಆಗಿದೆ ಅಂತ ಮಾತ್ರ ಹೇಳಿದ್ರು ಅದು ಯಾರಿಗಾಗಿದೆ ಕಲೆಕ್ಟ್ ಮಾಡಿ ಅದೇ ಸರ್ ಈಗ ಯಾರಿಗಾಗಿದೆ ರನ್ನಿಂಗ್ ಮಾಡಿ ಮಾಡ್ಬೇಕು ರನ್ನಿಂಗ್ ಮಾಡಿ ಮೇಡಮ್ ನಾನು ಹೇಳ್ತೀನಿ ನೋಡಿ VS ಪಾಳ್ಯ ತುಮಕುಂಟೆ ಮೇಗಲ್ಪಾಳ್ಯ ಒಳ್ಳೂರು ಹೌದು ಸರ್ ಪಳ್ವಳ್ಳಿ ಬ್ಯಾಡ್ನೂರು ಟಿ ವಡ್ರಟ್ಟಿ ಪಾಲ್ಕುಂಟ ಸರ್ ಹ್ಮ್ ಪಳ್ವಳ್ಳಿ ಒಳ್ಳೂರು ಹ್ಮ್. ನಾಗಲಾಪುರ ಗೇಟ್ ನಾಗಲಮಡಿಕೆ ಬೊಮ್ಮತ್ತಹಳ್ಳಿ ಪಳವಳ್ಳಿ ಬೆಳ್ಳಿಬಟ್ಲು ಶ್ರೀರಾಮ್ಪುರ ಕರಿಯಮ್ಮನಪಾಳ್ಯ ಮುಗದಾಳ ಬೆಟ್ಟ ಹೊಸಕೋಟೆ ಪಳವಳ್ಳಿ ಎಸ್ ಸರ್ ಇಷ್ಟುನು ನೀವು ನಿಮ್ಗೆ ಯಾರು ಈ ದುಡ್ಡು ಕೊಟ್ಟಿದ್ದೀರಲ್ಲ ಸಮಾಜ ಕಲ್ಯಾಣ ಇಲಾಖೆ ಎಲ್ಲಿಂದ ಬಂದಿದ್ದು ಆ ಇಲಾಖೆಗೆ ನೀವು ಹ್ಯಾಂಡ್ ಓವರ್ ಮಾಡಿ ಬಿಲ್ ಮಾಡಿದ್ದೀರಾ ನೀವು ಈ ವರ್ಕ್ ರನ್ನಿಂಗ್ ಮಾಡಿ ಆಯಾ ಪಂಚಾಯತ್ಗೆ ಹ್ಯಾಂಡ್ ಓವರ್ ಮಾಡಿದ್ರೆ EO ಸರ್ವಿಸ್ ಸಮ್ಮುಖ ಹ್ಯಾಂಡ್ ಓವರ್ ಮಾಡಿ ರನ್ನಿಂಗ್ ಮಾಡಿ ರನ್ನಿಂಗ್ ಮಾಡಿದ್ರೆ ಕಷ್ಟ ಆಗುತ್ತೆ 10 days ಸರ್ 10 days మన ఎక్సెస్ ಅಲ್ಲಿ 5-10 ಪೈಪ್ ವಿಷಯ ಆದ್ರೂ ಗ್ಯಾಪ್ ಕೊಡ್ತಾ ಇದ್ದಾರೆ ಬೋಲ್ಪೇಟ ಸರ್ ಒಂದೇ ರೇಟ್ ಸರ್ ಏನು ಸಮಸ್ಯೆ ಇಲ್ಲ ಸರ್ ನಮ್ ನೀರು ಬರ್ತಾ ಇದೆ ಸರ್ ಕೂಲಿ ಬೆಟ್ಟ ಕಂಟಿನ್ಯೂ ಬರ್ತಾ ಇದೆ ತುಂಗಭದ್ರಾ ನೀರು ಕಂಟಿನ್ಯೂ ಬರ್ತಾ ಇದೆ ಅದನ್ನೇ ಬಿಡಿಸ್ತಾ ಇದ್ದಾರೆ ಅದನ್ನ ಬಿಡ್ತಾ ಇದೆ ಸರ್ ಅದೇ ಇವು ಸರ್ ಬೋರ್ವೆಲ್ ಹೇಳ್ತಾ ಇದ್ದಾರೆ ಹಾ ತುಂಗಭದ್ರಾ ನೀರು ಬಿಡ್ತಾ ಇದ್ದಾರೆ ಕೊಡ್ತಾ ಇದೆ ಸರ್ ಆರೋ ಪ್ಲಾಂಟ್ ಸಮಸ್ಯೆ ಇದೆ ಸರ್ ಆರೋ ಒಂದು ಏನೇನೋ ಹೇಳಕ್ಕೆ ಸಮಸ್ಯೆ ಆರೋ ಪ್ಲಾಂಟ್ ಈಗ 76 ಪ್ಲಾಂಟ್ ತಮಗೆಲ್ಲ ಮೊನ್ನೆ CO ಮೇಡಮ್ ಮತ್ತೆ DC ಮೇಡಮ್ BC ತರ ತಿಳಿಸಿದ್ದಾರೆ 70 ಸರ್ಕಾರ ಪ್ರಸ್ತಾವನೆ ಕಳಿಸಿದ್ರೆ ಅಪ್ರೂವ್ ಆಗುತ್ತೆ ಕ್ಲಿಯರ್ ಆಗುತ್ತೆ 4 ಪ್ಲಾಂಟ್ ಸಮಸ್ಯೆ ಇರಲ್ಲ ಅಂತ ಇದ್ದ PDO ದಯಮಾಡಿ ಎಲ್ಲಿ ತುಂಗಭದ್ರಾ ನೀರು ಬರ್ತಿಲ್ಲ ಅಲ್ಲಿ ಮಾತ್ರ ಮಾತಾಡಿ ಸುಮ್ಮನೆ ಏನೇನೋ ಹೇಳಕ್ ಹೋಗ್ಬಿಡಿ ದಯಮಾಡಿ ಹೇಳಿ ಸರ್ ಡೆಲಿವರಿಯಲ್ಲಿ ಯಾರೋ ಒಬ್ರು ಇಲ್ಲಿ ಚಿಕ್ಕಳ್ಳಿ ಇನ್ಚಾರ್ಜ್ ಯಾರು ಇದ್ದೀರಾ ನೀವು ನೀರು ಸಮಸ್ಯೆ ಇಲ್ಲ ಸರ್ ಬೋವಿ ಕಾಲೇ ದೊಡ್ಡಲಿಗೆ ಮಾತ್ರ ಪೈಪ್ ಸ್ವಲ್ಪ ಪ್ರಾಬ್ಲಮ್ ಇದೆ ಸರ್ ದೊಡ್ಡಳ್ಳಿ ಸ್ಕೂಲ್ ಅಂಗನವಾಡಿ ಸ್ಕೂಲ್ ಐತೆ ಸರ್ ಅಂಗನವಾಡಿ ಸ್ಕೂಲ್ ಏನ್ ಕೇಳಿದ್ರು ಅಂಗನವಾಡಿ ಸ್ಕೂಲ್ ಅಂತ ಅಲ್ಲಿ ಒಂದೇ ವಿಲೇಜ್ ಅಲ್ಲ ಸರ್ ಬರ್ಕೊಡ್ತೀನಿ ಸರ್ ದೊಡ್ಡ ಇಲ್ಲ ಸರ್ ನಮ್ದು ಜಡ್ಪಿ ವರ್ಕ್ ಯಾವ ಪೆಂಡಿಂಗ್ ಇದೆ ನಾವು ಬಿಲ್ ಕೊಟ್ಟು ಈಗ ಇವೆಲ್ಲ ಏನು ಇವೆಲ್ಲ ಪೆಂಡಿಂಗ್ ಸರ್ ನಮ್ಮ ಕಡೆ ಬಿಲ್ ಹೋಲಿಕ್ಕೆ ಪೇಮೆಂಟ್ ಆದ್ರೆ ಸರ್ ಜಿಲ್ಲಾ ಪಂಚಾಯತಿ ಕಡೆಯಿಂದ ಯಾವ್ದು ಪೇಮೆಂಟ್ ಪೆಂಡಿಂಗ್ ಆಗಿಲ್ಲ ಪೆಂಡಿಂಗ್ ಆಗಲ್ಲ ಮತ್ತೆಲ್ಲ ನನಗೆ ಕೇಳ್ತಾರಲ್ರಿ ಹಾಗಾದ್ರೆ ನೀವು ಪೆಂಡಿಂಗ್ ಇಲ್ಲ ಸರ್ ನಮ್ಮ ಸರ್ ನಮ್ಮಲ್ಲಿ ಕೆಲಸ ಆಗಬೇಕಂದ್ರೆ ಪೇಮೆಂಟ್ ಆಗಿರಲ್ಲ ಸರ್ ಜಿಲ್ಲಾ ಪಂಚಾಯತಿ ಪೇಮೆಂಟ್ ಆಗಿಲ್ಲ ಸರ್ ಅಲ್ಲಿ ಸಮಸ್ಯೆ ಇಲ್ಲ ಇಲ್ಲ ಸರ್ ಇದೇ ಸಮಸ್ಯೆ ಇಲ್ಲ ನಾನು ವರ್ಕ್ ಯಾವ ಹೇಳಿದ್ರೆ ನಾನು ಹೇಳ್ತೀನಿ ಕೆಲವೆಲ್ಲ ಬಿಲ್ ಪೆಂಡಿಂಗ್ ಅಂತ ಬಂದಿದೆಲ್ಲ ನಾನು ನೋಡ್ಕೊಂಡ್ ಬಂದೆ ಬರ್ತಾ ಎಲ್ಲ ಚೆಕ್ ಮಾಡ್ತೀನಿ ಸರ್ ಇದು ಹೇಳ್ತೀನಿ ಆಯ್ತು ಆಯ್ತು ಯಾಕೆ ಪೇಮೆಂಟ್ ಆಗಿಲ್ಲ ಅಷ್ಟು ಜನ ನನ್ನ ಕೇಳ್ತಾರೆ ಆಯ್ತು ನೋಡಿ ಇದು ಸರ್ MLA ಗ್ರಾಂಟ್ ಸರ್ MLA ಗ್ರಾಂಟ್ ಏನಾಗಿದೆ ಅಂದ್ರೆ DC ಆಫೀಸ್ ಇಂದ 75% ಮಾತ್ರ ಆಯ್ತು DC ಮಾತಾಡ್ತೀನಿ ಹೇಳ್ಬೇಕಲ್ಲ ಇಲ್ಲೇ 25% ರೆಕಮೆಂಡೇಶನ್ ಮಾಡಿದ್ದೀವಿ ಸರ್ ಅವು ಬರ್ತದೆ ಸರ್ MLA ಗ್ರಾಂಟ್ ಒಂದು ಕಳಿಸಿದ್ವಿ ಸರ್ ಎಲ್ಲ ಈಗ ಆಗುತ್ತೆ ಸರ್ ಅದು 75% ಕೆಲಸ ಮಾಡ್ತಾರೆ ಮಾರನೇ ದಿವಸ ಬರ್ತಾರೆ ಕೆಲಸ ಆಗಿದೆ ದುಡ್ಡು ಅಂತ ಇಲ್ಲ 75% ಪೇಮೆಂಟ್ ಆಗಿದೆ ಸರ್ MLA ಗ್ರಾಂಟ್ ನೋಡ್ಕೊಂಡ್ ಬಂದಪ್ಪ ಚಾರ್ಜ್ ಯಾವ್ದಿದೆ ಇನ್ನೊಂದು ಆಡಳಿತಾಧಿಕಾರಿಯಾದಂತಹ ಈಶ್ವರಪ್ಪ ಸರ್ ಅವರು ಜಿಲ್ಲಾ ಪಂಚಾಯತ್ ತುಮಕೂರು ಉಪಕಾರ್ಯದರ್ಶಿ ಇವ್ರಿಗೂ ಸಹ ಸ್ವಾಗತವನ್ನು ಬಯಸ್ತೀನಿ. ದೊಂಬತ್ಮರಿ ಯಾರು ಕಳಿಸಿದ್ರು ಗುಜರಾತ್ ನಮಸ್ಕಾರ ಸರ್ ರಾಮದುರ್ಗ ನೀಲಂನಲ್ಲಿ ಅದೇ ರೈಲ್ವೆ ಬ್ರಿಡ್ಜ್ ಕೆಲಸ ನಡೀತಾ ಇದೆ ಸರ್ ಅಲ್ಲಿ ಪೈಪ್ ಲೈನ್ ತೆಗೆದು ತಿಂಗಳಿಂದ ಸಮಸ್ಯೆ ಸರ್ ನಿನ್ನೆ ಎಲ್ಲ ರೆಡಿ ಮಾಡಿದ್ದಾರೆ ಸರ್ ಕಡಿಮೆ ಕೊಟ್ಟರೆ ಅಲ್ಲಿನ ಮಂಗಳವಾರ ಪಾವಗಡದಲ್ಲಿ ಏನಾದ್ರು ಕಂಡ್ರೆ ಪಾವ ತಗೊಂಡು ಬಿಡಬೇಕು ನೀವು ಈ 2 ತಿಂಗಳು ಇಟ್ಕೊಂಡ ಹಳ್ಳಿಗಳಿಗೆ ಹೋಗ್ರಿ ನೀವು ಇಲ್ಲಿ ನಮ್ಗೆ ಇನ್ಫಾರ್ಮ್ ಮಾಡಬೇಕು ಯಾವ್ಯಾವ ಬರ್ತಾ ಇಲ್ಲ PDOಗಳು
ನಲ್ಲಿಗಳೆಲ್ಲ ಓಪನ್ ಮಾಡಿ ಅದೇ ಸರ್, ಇಲ್ಲಿ ಮಠಕ್ಕೆ 7ರಿಂದ 9 ಗಂಟೆವರೆಗೂ ಅಲ್ಲಿ ವಿಸಿಟ್ ಮಾಡಿ ಈಸಿ ಆಗುತ್ತೆ. 2 ಪಂಚಾಯತಿ ಸಾಯಂಕಾಲ ಒಂದು ಪಂಚಾಯತಿ ಆಲ್ಟರ್ನೇಟಿವ್ ಡೇಸ್ ಮಾಡ್ಬೋದು, ಸಮಸ್ಯೆ ಅಂತ ಮಾಡ್ಬೋದು. ಅದಕ್ಕೆ ಎಂಗೇಜ್ಮೆಂಟ್ ಪ್ರಾಬ್ಲಮ್ಸ್ ಈಗ ಅಲ್ಲ ನಾವು ನಲ್ಲಿಗೂ ಕೆಲವು ಕಡೆ ಕುರಿತುಮರಟ್ಟಿ ದೊಡ್ಡಗೌರಟ್ಟಿ ಆ ಕಡೆ ನೆಲಮಟ್ಟವಾಗಿ ಕಿತ್ತಿದಾರ ಅಂತ ಹೇಳಿ ಇದು ಮಾಡಿದ್ರು. ವಾಟರ್ ನಕ್ಷಲನ ನಾವು ಹೋದ್ರೆ ನಮ್ಮನ್ನು ಬೈದಿದ್ದಾರೆ ಹೇಳಿ ಅಂತ ಹೇಳಿದ್ವಲ್ಲ, ಸಾಲ ಮಾಡಿದ್ರು ನೀವು. ಹೋಗಿದೆ ಸರ್. ಹೆಚ್ಚಾಗಿ ಹೇಳ್ಬೇಕು, ಹೇಳೋದಿಲ್ಲ ಅಣ್ಣ. ಕೆಲವರೆಲ್ಲ ತಳಕ್ಕೆ ಕಿತ್ತಾಕಿರ್ತಾರೆ. ಮುಂದಕ್ಕೆ ನೀರು ಹೋಗಲ್ಲ, ಹೆಂಗ್ ಹೋಗ್ತವೆ? ಕಂಟ್ರೋಲ್ ಸಾಲ ಮಾಡ್ಬೇಕು. ವಾಟರ್ ನನಗೆ ಅಲ್ಲಿ ಲೋಕಲ್ ಗಲಾಟೆ ಮಾಡ್ತಾರೆ. ನೋಟಿಸ್ ಇಶ್ಯೂ ಮಾಡಿ ಎಲ್ಲ ಮಾಡ್ತಾರೆ. ಕಂಟ್ರೋಲ್ ಮಾಡಿಲ್ಲ ನೀನು. ನಾವು ನೆನ್ನೆ ಕೇಳಿದ್ರಿಲ್ಲ, ಬಂದಿಲ್ಲ ಅಂತ ಹೇಳ್ತಾರೆ. ಇವಾಗ ಸರ್ಕಾರಿ ಇಲ್ಲ, ನಾನು ನೆನ್ನೆ ಹೇಳಿದ್ರಿ. ಫಸ್ಟ್ ಬರ್ತಿತ್ತು. ಇವತ್ತು ಲೇಬರು ನಿನ್ನೆ ಮಂದಿ 2 ದಿನ ಅಲ್ಲೇ ಇದ್ರು, ಕಂಟಿನ್ಯೂ ಅಲ್ಲೇ ತಕ್ಷಣ 2 ದಿನ ಚೆಕ್ ಮಾಡ್ತಾರೆ ಸರ್. ಶ್ರೀರಂಗಪುರದಿಂದ 3 ಗಂಟೆ ಹೋಗ್ತಿತ್ತು ಸರ್ ಮೊದಲೇ. ಚೆಕ್ ಮಾಡ್ತಾರೆ. ವಿಧಿವಿಧಾಗಿ ಸ್ಟಾಪ್ ಆಗಿದೆ. ಈಗ 3-4 ನಾಳೆ ಪಿಒ ಸಾಹೇಬ್ ಬರೋದು ಸರ್. ನಾನು ಬರ್ತೀನಿ, ಕನ್ವಿನ್ಸ್ ಮಾಡಿ ಮಾತಾಡಿ ಸರ್. ಅರ್ಥ ಆಯ್ತಾ? ಅಲ್ಲಿ ಕನ್ವಿನ್ಸ್ ಮಾಡ್ಬೇಕು ಸರ್, ಅಂದ್ರೆ ಒಪ್ಕೋತಾರೆ. ನೀವು ಯಾರು ಲಂಚಮಂದ್ರೆ ಹೇಳೋದು. ಸರ್, ಈಗ ರಂಗಸಮುದ್ರದಲ್ಲಿ ಡಿಸೈಡ್ ಹೋಗ್ತದೆ ಬೋರ್ ಡ್ರೈನ್ ತುಂಗಭದ್ರಾ ಬರ್ತಿದ್ದಲ್ವಾ? ತುಂಗಭದ್ರದ ಮನೆ ಬಿಟ್ಟಿದ್ದೆ. ನಾನು ಜಂಟಿಯಾಗಿ ಇಬ್ಬರು ಹೋಗಿ ಹೊಟ್ಟೆ ತುಂಬಿಸಿ ಅಪ್ಪದಲ್ಲಿ ಫೋನ್ ಮಾಡಿ ಸದ್ಯ ಕೆಲವು ಸಮಸ್ಯೆ ಇಲ್ಲ. ಇಡೀ ಬೋರ್ ಲಾಭ ಆಗಿದಲ್ಲ. ಸದ್ಯ ನೀರಿನ ಸಮಸ್ಯೆ ಇಲ್ಲ ಸರ್. ಪಳ್ಳೋಳಿ ಗ್ರಾಮದಲ್ಲಿ ಜಯಜಾಮ್ ಕಾಮಗಾರಿ ಕಂಪ್ಲೀಟ್ ಆಗಿಲ್ಲ. ಇಲ್ಲ ಸರ್, ಅಲ್ಲಿ ಶಿವತೋಡನ್ ಸರ್ ಅವ್ನ ಕೈಲಿ ಆಗಲ್ಲ, ಡೀಟೇಲ್ ಮಾಡ್ತಾ ಇದ್ದೀವಿ. ಪ್ರೊವೈಡ್ ಮಾಡಕ್ಕಾಗ್ತಾ ಇಲ್ಲ ಸರ್. ಅವ್ನಿಗೆ 1 ಲಕ್ಷ ಪೇಮೆಂಟ್ ಆಗುತ್ತೆ, ಎಲ್ಲ ಎಸ್ಟಿಮೇಟ್ ಮಾಡಿದ್ರೆ ಸರ್. ಅವ್ನು ಕ್ಲೋಸ್ ಮಾಡಿ ಡೀಟೇಲ್ ಅವನು ಒಪ್ಕೊಂಡಿದ್ದಾರೆ, ಭೇಟಿನೇ ಕೊಡ್ತಾ ಇದ್ದಾರೆ. ಅಲ್ಲಿ ಜೆ ಬಿಲ್ಡಿಂಗ್ ನಮ್ಮ ತುಂಗಭದ್ರಾ ಹೋಗ್ತಾ ಇದೆ ಸರ್. ಅದು ಊರು ಅಲ್ಲಿ ಒಳಗಡೆ ಹೋಗ್ತಿದೆ ಸರ್. ಒಂದು ಟ್ಯಾಂಕ್ ಇದೆ ಸರ್. 150 ಲೀಟರ್ ಪೈಪ್ ಲೈನ್ ಇದೆ, ಮಾಡಕ್ ಬಿಟ್ಟು ಅದು ಮಧ್ಯದಲ್ಲಿ ವಿಲೇಜ್ ಅವರು ಎಲ್ಲ ಜನ ತಿರುಗಾಡ್ತಾರೆ, ವೆಹಿಕಲ್ ತಿರುಗಾಡ್ತವೆ, ಎಲ್ಲ ತಿರುಗಾಡ್ತವೆ. ನಾವು ಜೆ ಪೈಪ್ ನಮ್ಮ PVC ಪೈಪ್ ಇದೆ, ನಮ್ಮ PVC ಪೈಪ್ ಇದೆ, ಅವ್ರು ನಲ್ಲಿ ತಗೊಂಡಿದ್ದಾರೆ. ನಾವು ಜೆ ಮೇನ್ ಕನೆಕ್ಷನ್ ತುಂಗಭದ್ರಾ SC ಕಾಲಮ್ ಅದು ಒಯ್ಯಬೇಕಂತಂದ್ರೆ 150 ಮೀಟರ್ ಏನು ಬೇಕು, ಎಷ್ಟು ಡೋಸ್ ಸಾಲ ಆಗ್ತಾ ಇದೆ. ಕಳವಳ್ಳಿ ಒಂದು, ನಾಗೇನಹಳ್ಳಿ ಒಂದು, ಕನವೇನಹಳ್ಳಿ ಒಂದು, ನಾನು ಭಾಸ್ಕರ್ 2-3 ಸಲ ಹೋಗಿದ್ದೀನಿ. ಅವ್ರ ರಿಲೇಷನ್ 2-3 ಸಲ ಹೋಗಿದ್ದೀವಿ ಸರ್. ಅವ್ರ ರಿಲೇಷನ್ ನಮಗೆ ಏನು ಹೋಗ್ತಾ ಸರ್. ಮನಿ ಹಾಕಲ್ಲ, ಮೇಲ್ ಹಾಕಿಲ್ಲ, ಒಂದು ಮನಿ ಹಾಕಿಲ್ಲ ಸರ್. ನೀರಿಂದ ಏನು ಸಮಸ್ಯೆ ಇಲ್ಲ, ನಮ್ಮಲ್ಲೆಲ್ಲ ಕಂಟಿನ್ಯೂ ಬರ್ತಾ ಇದೆ. ನೀರಿಂದ ಏನು ಸಮಸ್ಯೆ ಎಲ್ಲ ಬರ್ತದೆ ಸರ್. ಸಮುದ್ರ ವಿರುಪ್ ಸಮುದ್ರ ಕುಡಿಯುವ ನೀರಿನ ಸಮಸ್ಯೆ ಇದೆ ಸರ್. ಅಲ್ಲಿ ಕನಕಾಪುರ ಮತ್ತೆ ಮಾಚನಹಳ್ಳಿ JJM ವರ್ಕ್ ಕಂಪ್ಲೀಟ್ ಆಗಿದೆ. JJM ನೀರು ಬರ್ತಾ ಇಲ್ಲ ಸರ್, ಬೇಗ ಅಲ್ಲಿಂದ ಕೊಡ್ತಾ ಇದ್ದೀವಿ ಸರ್. ರೆಡಿ ಇದೆ ಸರ್, ಮಾಡ್ತೀವಿ ಸರ್. ಅದೇ ವರ್ಕ್ ಇದು ಮಾಡ್ತೀವಿ ಸರ್. ರೆಡಿ ಇದೆ ಸರ್, ಏನು ಸಮಸ್ಯೆ ಇಲ್ಲ ಸರ್. ನೀರು ಅದೇ ಆನ್ ಮಾಡಿದ್ರೆ ಚೆಕ್ನು ಮಾಡಿದ್ದೀವಿ. ಹೋಗುತ್ತೆ ಸರ್, ಏನು ಸಮಸ್ಯೆ ಆಗಲ್ಲ ಸರ್. ಏನು ಹೊರಗಡೆಯವರು ಥಿಯೇಟರ್ ಹಾಕ್ತಾರೆ, ಅವ್ರ ಕೈಲಿ ಕೆಲಸ ಮಾಡೋಕ್ಕಾಗಲ್ಲ. ಏನೋ ಆಸೆಗೆ ಹಾಕ್ಬಿಡ್ತಾರೆ, ರೆಡಿ ಅಂತೇಳಿ. ಇಲ್ಲ ಸರ್, ಮಾಡಿದರೆ ಯಾವನ್ ಮಾಡೋದು ಸುಮ್ಮನೆ ನಾನು ಹೇಳ್ತಾನೆ ಇರ್ತೀನಿ. 1.5 ವರ್ಷ ಆಯಿತು ಸರ್ ಜಿಲ್ಲಾ ಪಂಚಾಯತಿಯಲ್ಲಿ. 1.5 ವರ್ಷ ಏನು ನೀನು ಏನಿಸ್ತು ಮಂಜುನಾಥ್ ಮುಸ್ಕೊಂಡು ನೀನೇನಾ? ಏಜ್ ಬೇಕಾಗಿ ನಾನು ಒಂದು ಬೋರ್ ಹಾಕಿದ್ದೀನಿ ಸರ್. ಅದು 1 ವರ್ಷ ನೀರು ಬರ್ತದೆ, ಅದು ಗ್ಯಾಪ್ ಆಗ್ತಾ ಇದೆ ಸರ್. ಬೋರ್ದು ಸಮಸ್ಯೆ ಇದೆ ಸರ್. ನೀರೇನು ಆಗ್ತಾ ಇದೆ ಸರ್, ಈಗ ತೊಂದರೆ ಇಲ್ಲ. ತುಂಗಭದ್ರಾ ಬರ್ತಾ ಇದೆ. 2 ಬ್ಲಾಕ್ ಮಾತ್ರ ಪ್ರೋಗ್ರೆಸ್ ಇದೆ ಸರ್. ಇಲ್ಲ 2 ಅವರ್ಸ್ ಬಿಡ್ತಾ ಇದೆ ಸರ್. ನೀವು 1 ನಿಮಿಷ, ನೀವು PVC ಪೈಪಿಗೆ ಬರುತ್ತೆ, ನಿಮ್ಮಲ್ಲಿ JJB ಬರಲ್ಲ. ನಿಮ್ಮಲ್ಲಿ JJB ಕಂಪ್ಲೀಟ್ ಮಾಡಿಲ್ಲ ನಾವು. ಅದೇ ಸರ್, ಹಳೆ ಟ್ಯಾಂಕಿಂದ JJB ಒಂದು ಪೂರ ಪಟ್ಟಿ ಯಾವ ಎಷ್ಟು ನೀರು ಅಂತ ಸಾಹೇಬರು ಪಟ್ಟಿ ಬಂದಿದೆ. 4 ಟ್ಯಾಂಕ್ ಹೋಗ್ತಾ ಇದೆ. 4 ಟ್ಯಾಂಕ್ ಹೋಗ್ತಾ ಇದೆ ಸರ್. ಹೊಸ ಟ್ಯಾಂಕ್ ಏನಪ್ಪ ರನ್ನಿಂಗ್ ಅಲ್ಲಿ ಇದೆ ಸರ್ ಅದು.
ರೆಗ್ಯುಲರ್ ಇರೋದು ಸರ್, ಯಾವ್ದು ನಾವು ಡೈಲಿ ಆಪರೇಟ್ ಆಗಿ ಯಾವ್ದು ಮಾಡ್ತಿಲ್ಲ ಸರ್, ಕಂಟಿನ್ಯೂ ಬರ್ತಾನೆ ಇರ್ತೀವಿ ಅಷ್ಟೇ ಸರ್. ಏನಂದ್ರೆ ಸಮಸ್ಯೆ ನೋಡ್ತೀವಿ ಎಲ್ ಸಿ ಯಾವಾಗ ತಗೋತಾರಂದ್ರೆ ಸಮಸ್ಯೆ ಇದಾಗುತ್ತೆ ಸರ್. ನಮ್ಗೆ ಅಣ್ಣವ್ರು ಹೇಳಿದಂಗೆ ಪ್ರೆಷರ್ ಬರಲ್ಲ ಸರ್. 22 ಗಂಟೆ ರನ್ ಆಗೋದು 15-16 ಗಂಟೆ ರನ್ ಮಂಜುನಾಥ್ ಸಮಸ್ಯೆ. ಹೊಸಕೋಟೆಯಲ್ಲೂ ದೊಡ್ಡವನೇ ತುಂಬಾ ಕೇಳ್ತಾ ಹೋಗ್ಬೇಕು. ಅದೇ ರೀತಿ ಡೈಲಿ ನೀನು ಬೆಳಗ್ಗೆ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಸಾಯಂಕಾಲ ನೀನು 6 ಗಂಟೆಗೆ ಒಂದು ಇಳಿಸ್ಬಿಟ್ಟು ಮಾಡ್ತಾ ಇದ್ದೀನಿ. ಇವಾಗ ಬರ್ತಾ ಇದೆ. ಯಾವುದೋ 1.5 ಇಂಚಿ ಬೋರ್ ಕತೆ ಹೇಳ್ತಾ ಇದ್ದೀನಿ. ಸುಮ್ಮನೆ 4 ಟ್ಯಾಂಕ್ ನೀರು ಕೊಡ್ತಾ ಇದ್ದವು ಇವ್ರು ಹೇಳ್ತಿದ್ದಾರೆ, ಒಂದು ಬೋರ್ 1.5 ಇಂಚಿ ಬರ್ತಿದ್ದು 10 ದಿನ ಬೇಕಾದ್ರೆ ಸ್ಟಾಪ್ ಮಾಡಿದ್ವಿ ಸರ್. ಯಾವ ಎಲ್ಲ ಬೇರೆ ಎಲ್ಲ ಎಷ್ಟು ಎಲ್ಲೆಲ್ಲಿ ಬೋರ್ ಬರ್ಬೇಕಂತ ಬೇರೆ ತಾಲೂಕು ನಾನು ಹೇಳ್ತಾ ಇರೋದು. ಪ್ರತಿ ತಾಲೂಕು 35-40 ಬೋರ್ವೆಲ್ ಹೋಗ್ತಾ ಇದ್ದಾವೆ. 2.5 ವರ್ಷದಿಂದ ಸಿಂಗಲ್ ಬೋರ್ವೆಲ್ ನಮ್ಮ ಇಲಾಖೆಯಿಂದ ಪಾವಗಡ ಕೊಡಿಸಿಲ್ಲ. 2.5 ವರ್ಷದಿಂದ ಸಿಂಗಲ್ ಸಾಹೇಬ್ರೆ ಇದ್ದಾರೆ. ಕೋಟಿ ಬಿಲ್ ಪೆಂಡಿಂಗ್ ಮಾಡಿಸ್ಕೊಂಡು ಬಿಲ್ ಆಗಿತ್ತು. ನಾನು ರಂಗಮೂರ್ತಿ ಸುಧಾಕರ್ ವಿದೇಶಿ ಮಾತಾಡಿ ಬೋರ್ಡ್ ಮಾಡಿಸಿದ್ದಕ್ಕೆ ಇವರು ಬಿಲ್ ಬಿಡಲ್ ಕಳಿಸಿ ಕಂಟಿನ್ಯೂ ಮಾಡಿರೋದೆಲ್ಲ ಡಿಸ್ಕನೆಕ್ಟ್ ಆಗ್ತಾ ಇದೆ. ಪಾವಗಡನೆ ಮ್ಯಾಕ್ಸಿಮಮ್ ರಿಪೇರ್ ಆಗ್ತದೆ ನಮಗೆ ಸರ್. ಈಗ ಚಳಿ ವಿಡಿಯೋಗಳು ಎಲ್ಲ ಮಾಹಿತಿ ಇಟ್ಕೊಂಡಿದ್ದೀನಿ. ಈ ಸಲ ಆಮೇಲೆ ನನಗೆ ಹತ್ರ ಪರಿಚಯ ಅದು ಇದು ಕಥೆಗಳಲ್ಲಿ ನಾನು ಕೇಳಲ್ಲ. ಯಾರು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾರೋ ಅಂತ ಇಟ್ಕೊತೀನಿ. ಇಲ್ಲಿದ್ದವರು ನಾನು ಯಾವ ಥರ ಆ್ಯಕ್ಷನ್ ಮಾಡಬೇಕು ನಿಮ್ಮ ಮೇಲೆ ಆ್ಯಕ್ಷನ್ ಮಾಡೋ ಶಕ್ತಿ ನನಗಿದೆ. ನೀವು ಈ 2 ತಿಂಗಳು ಏಪ್ರಿಲ್ ಮೇ ಜೂನ್ ಫಸ್ಟ್ 15 ಡೇಸ್ ಅಲ್ವಾ, ಮಳೆಗಾಲ ಒಂದೆರಡು ಆಗಬೇಕು. ಮಳೆ ಆಗೋವರೆಗೂ ಎಲ್ಲ ಪಿಡಿಒಗಳು ನಮ್ಮ ಇಂಜಿನಿಯರ್ಸು ಎಲ್ಲ ಪ್ರಾಮಾಣಿಕವಾಗಿ ಹಳ್ಳಿಗಳ ಕಡೆ ಫೋಕಸ್ ಮಾಡಿ ಕುಡಿಯೋ ನೀರು ಸಮಸ್ಯೆ ಆಗಿ ನೋಡ್ಕೋಬೇಕು. ಏನೇ ಸಮಸ್ಯೆ ಇದ್ರೂ ನನ್ನ ಗಮನದಲ್ಲಿ ಸಾಲ್ವ್ ಮಾಡೋಕ್ಕೆ ನಾನು ಪ್ರಯತ್ನ ಪಡ್ತೀನಿ. ನನಗಾಗ್ಬೋದು, ಇವಾಗ ಆಗ್ಬೋದು, ಬಸ್ಲಿಂಗ್ ಆಗ್ಬೋದು ತಿಳಿಸ್ತೀನಿ. ಸರ್ಕಾರದ ಬೋರ್ವೆಲ್ಗಳಿಗೆ ಕಾಯ್ಕೊಂಡಿರಲ್ಲ. ನನಗೆ ಸಮಸ್ಯೆ ಆಗ್ದಂಗೆ ನಾನು ಕೇಳ್ತಾ ಹೋಗ್ತೀನಿ. ನೀವು ಪಂಚಾಯತ್ಗೆ ಹೆಡ್ಕ್ವಾರ್ಟರ್ಲೇ ಇರಬೇಕು. ನಾನು ಯಾವ ಪಂಚಾಯತಿಗೆ ನಾಳೆ ನಾಡ್ದಿಂದ ಬರ್ತೀನಿ ಅಲ್ಲಿ ಫಸ್ಟ್ ವಿಡಿಯೋನೇ ಕೇಳೋದು. ಅಲ್ಲಿಲ್ಲ ಅಂದ್ರೆ ಅದರ ಕತೆ ಬೇರೆ ಮಾಡ್ತೀವಿ. ತಾವೆಲ್ಲ ಓಡ್ಬೋದು. ಸಿಕ್ಕಿದ್ದಲ್ಲ ಈಗ ನೀನು ಅದು ಈಗ ಅಪ್ರೂವ್ ಆಯ್ತಾ? ಕಂಪ್ಲೀಟ್ ಆಗುತ್ತೆ. ಸರ್ಫೇಸ್ ಅಂದ್ರೆ ಆಗ್ತಾ ಸರ್ ಅಂದ್ರೆ ಸರ್ವಿಸ್ ಆಗಲ್ಲ ಸರ್. ಹೌದು ಸರ್, ಪೂರ್ತಿ ಹೋಗಿದೆ. ಇನ್ನೊಂದು ವರ್ಷ ಏನಪ್ಪ ವಿಡಿಯೋ ಅನಿಸ್ತದೆ ಸರ್. ಅದೇ ಚಿಕ್ಕನಹಳ್ಳಿ 2 ಗಂಟೆ ಬಿಟ್ಟು ಸರ್ ಕಂಪ್ಲೀಟ್ ಆಗಿದೆ ಸರ್. ಸಾಗೋದು ಹಾಕೋಬೇಕಲ್ಲ. ಇಲ್ಲ ಪಾನ ಇತ್ತು ಸರ್. ಆಗಿ ಸರ್ ಇಲ್ಲಿ ನಮ್ಮ ಶಂಕರ ಪಕ್ಕದಲ್ಲೇ ಸಿಗ್ತಾರೆ ಸರ್. ಮಿಕ್ಕಿದವರೆಲ್ಲ ನಮಗೆ ಬೆಂಗಳೂರಲ್ಲಿ ಇರ್ತಾರೆ ಸರ್. ಅವ್ರು ಫೋನ್ ಮಾಡಿ ಕೆಲಸ ತಿಳಿಸಿ ನಾವು ಫಾಲೋ ಮಾಡ್ತಾನೆ ಸರ್. ಕಂಟಿನ್ಯೂಸ್ ಆಗಿ ಸರ್ವೆ ಮಾಡಿಸ್ದೆ, ಡ್ರಾಯಿಂಗ್ಸ್ ಕೊಟ್ಟೆ, ಎಲ್ಲ ರೀತಿಯಲ್ಲೂ ಸಪೋರ್ಟ್ ಮಾಡ್ತೀವಿ ಸರ್. ನಮ್ಮ ಕಡೆಯಿಂದ ರೈತ ಸಮಸ್ಯೆ ಹೌದು ಮಾಡ್ತೀವಿ ಸರ್. 200 ಮೀಟರ್ ಕಂಪ್ಲೀಟ್ ಮಾಡಿದ್ವಿ ಸರ್. ಬೆಟ್ಟು 2 ಕಡೆಯಿಂದ ನೀರು ತಂದು ಊರಿಗೆ ದೇವಸ್ಥಾನ ಕಡೆಗೆ ಹ್ಞೂ ಸರ್ ಮಾಡ್ತೀವಿ. ಊರವರು ಇದಕ್ಕೆ ಡ್ರೈವ್ ಕಂಟಿನ್ಯೂಷನ್ ಆಗುತ್ತೆ ಅಂತ ಊರವರು ಹೆಂಗ್ ಮಾಡ್ತೀರಾ ಸರ್? ಅವ್ರದ್ದು ಏನೇ ಇದ್ರು ಸಾಲ್ವ್ ಮಾಡ್ತೀವಿ ಸರ್. ನನ್ನ ಕಾಂಟ್ಯಾಕ್ಟ್ ಮಾಡಿಕೊಟ್ರೆ ನೀವೇನಿಲ್ಲ ವೆಟ್ ಫಿಕ್ಸ್ ಅಂತ ಹಾಕ್ಬಿಡ್ರಿ. ನಾನು ಇನ್ನೊಂದು ತಿಂಗಳು ಬಿಟ್ಟು ಹಾಕ್ತೀನಿ. ಹೌದು ಅಟ್ಲೀಸ್ಟ್ ಅವ್ರಿಗೆ ಸಮಾಧಾನ ಆಗ್ತದೆ ಮಾಡಿದಾರಪ್ಪ ಅಂತ.
ಫಸ್ಟ್ ಸ್ಟೆಪ್ ಡ್ರೈನ್ ಸರ್. ಡ್ರೈನ್ ಕಮಿಟ್ ಆಗ್ಬಿಟ್ಟು ಅಂದ್ರೆ ಲೆವೆಲ್ಸ್ ಪಕ್ಕ ಸಿಗುತ್ತೆ. ಡ್ರೈನ್ ಇಂಪಾರ್ಟೆಂಟ್ ಸರ್. ರಸ್ತೆ ಮೇಲೆ ಬಿದ್ದಿದ್ದ ನೀರು ಡ್ರೈನ್ ಹೋಗ್ಬಿಟ್ಟು ಸರಿಸ ಹೋಗ್ಬೇಕು. ಫಸ್ಟ್ ಡ್ರೈನ್ ಕಾನ್ಸಂಟ್ರೇಟ್ ಮಾಡಿದ್ವಿ ಸರ್. 300 ಮೀಟರ್ ಬೆಡ್ ಕಂಪ್ಲೀಟ್ ಆಗಿದೆ ಸರ್. ಇಲ್ಲಿ ದೊಡ್ಡ ಯಾದನಕುಂಟೆ ವಿಲೇಜ್ ಅಲ್ಲಿ ಒಂದು ಸ್ಕೂಲ್ ಕಟ್ಟಡ, ಮತ್ತೆ ರಾಜವಂತಿಯಲ್ಲಿ ಅಂಗನವಾಡಿ ಕಟ್ಟಡ. ಏಜೆನ್ಸಿ ಯಾವುದು ಸರ್ ಏಜೆನ್ಸಿ ಹೌದು ಸರ್. ಅಲ್ಲ ಈಗ ಅಪ್ರೂವಲ್ ಆಗಿದೆ. ನಿಮ್ಗೆ ಲೆಟರ್ ಕರೆಸ್ಪಾಂಡೆನ್ಸ್ ಮಾಡ್ತಾರೆ. ಹೌದು ಸರ್. ಕಾಪಿ ಬಂದಿರುತ್ತಲ್ಲ ಮಹೇಶ್ ಸರ್ ಬಂದಿರೋದ್ರ ಕಾಪಿ ಸರ್ ಇವತ್ತು ಕಳಿಸ್ತೀವಿ ಸರ್. ಮೇಲಲ್ಲಿ ಕಳಿಸ್ಕೊಡ್ತೀವಿ. ಲೆಟರ್ ಅಲ್ಲ ಕೆಲವು ಆಮೇಲೆ ತುಮಕೂರಲ್ಲಿ ಏನೋ ಒಂದು ವಾಟರ್ ಪ್ಲಾಂಟ್ ಮಾಡಿದ್ರಲ್ಲ, ಹಾಂ ಸರ್. ಯಾವ ಕೇಳಿ ಮಾಡ್ತಿದ್ದೆ ಇದನ್ನೆಲ್ಲ? ಸರ್ ಕಮಿಟಿ ಈ ಕಮಿಟಿ ಸಿಇಒ ತಲೆಗಿಲ್ಲ ಕೆಟ್ಟೈತ? ಬೇಕಾದಷ್ಟು ಮೈನಿಂಗ್ ದುಡ್ಡಿದೆ, ಬಳಸ್ಕೊಳಕ್ಕೆ ಹೇಳೋದು. ಇಲ್ಲ ದುಡ್ಡು ತಗೊಂಡೋಗ್ತಾರೆ. ನಾನು ಪರಮೇಶ್ವರ್ ಕೇಳಿದ್ದೀನಿ, ಬಂದು ಡಿ ಸಿಗೂ ಸೀರಿಯಸ್ ಆಗಿ ಹೇಳಿದ್ದೀನಿ, ₹1 ತಗೊಂಡು ಕೊಡ್ತೀವಿ ಅಂತ. ಸರ್ ಸಾಹೇಬ್ರು ಆಯಮ್ಮ ನೈಸ್ ಜಾಡ್ಕೊಂಡು ಸಾಹೇಬ್ರು ನಾನೇನು ಮಾಡೋದು? 2,75,00,000. ನಾನು ಬಿಲ್ಡಿಂಗ್ ನೋಡ್ರೆ ಹಳೇ ಬಿಲ್ಡಿಂಗ್ ಅಲ್ಲೇ ಮೀಟಿಂಗ್ ಮಾಡ್ತೀನಿ. 2,75,00,000 ಹಾಕಿದ್ರೆ ಬಿಲ್ಡಿಂಗ್ ಆಗಿದೆ. 3 ಕೋಟಿ ಹಾಕಿದ್ರೆ ಸರ್ LNDF ಅಲ್ಲಿ ಇದೆ ಸರ್ ಪ್ಲಾನ್ ಮಾಡೋದು. ಸರ್ ಇದು CSR KSPDC CSR. ಆಮೇಲೆ ಪ್ರೈವೇಟ್ ಅವ್ರನ್ನ ಸೋಲಾರ್ ಅವ್ರನ್ನ ಒಂದು ಮೀಟಿಂಗ್ ಕರೆಕ್ಟಿ ಸರ್. ಅಮರ್ನಾಥ್ ಹಾಂ ಸರ್. ಪ್ರೈವೇಟ್ ಅವರು ಎಲ್ಲೆಲ್ಲಿ ಯಾರು ಕೊಡ್ತಾ ಇದ್ದಾರೆ CSR ದುಡ್ಡು? ಸರ್ ಅದು ಏನಾಗುತ್ತೆ ಈಗ ಕನ್ನಡಲ್ಲೂ ಅವ್ರು ಇಷ್ಟೊಂದು ಕೊಡಂಗಿಲ್ಲ. ನಾವು ಹೇಳ್ಕೊಂಡು ಇಲ್ಲಿ ಪವರ್ ತೆಗೆದು ಎಲ್ಲೋ ಮಾಡ್ಕೊಂಡು ದುಡ್ಡು ಎಲ್ಲೆಲ್ಲೋ ಕೊಟ್ಕೊಂಡು ಹೋದ್ರೆ ನಮ್ಮ ಕ್ಷೇತ್ರದವ್ರಿಗೆ ಸಿಗ್ಬೇಕು. ಹೌದು ಸರ್. ಕಳ್ಳರು ಬೇರೆ ಬೇರೆ ಸ್ಟೇಟ್ಗಳವರು CSR ದುಡ್ಡೆಲ್ಲ ಇಷ್ಟು ಬಂದಂಗೆ ಕೊಟ್ಕೊಂಡು ಹೋಗ್ಬಿಟ್ರೆ ಇಲ್ಲಿ ಯುಟಿಲೈಸ್ ಆಗ್ಬೇಕು ದುಡ್ಡು. ಹೌದು ಸರ್. ಈಗ ಏನಾಗುತ್ತೆ ಕನ್ನಡಲ್ಲೂ ನೋಡಲ್ ಏಜೆನ್ಸಿ ಇದೆ ಸರ್. ಕನ್ನಡದಿಂದ ಅವರು ಏನಾಗುತ್ತೆ ಹೇಳಿದ್ರಪ್ಪ, ನೆಕ್ಸ್ಟ್ ವೀಕ್ ಒಂದು ಡೇಟ್ ಕೊಡ್ತೀನಿ, ಅವತ್ತು ಪ್ರೈವೇಟ್ ಅವರು ಮೀಟಿಂಗ್ ಮಾಡೋಣ. ಎಷ್ಟು ದುಡ್ಡು ಇದೆ, ಏನು ಯುಟಿಲೈಸ್ ಮಾಡಿದ್ದಾರೆ, ಡೀಟೇಲ್ಸ್ ಬೇಕು. ನೀವು ಕಲೆಕ್ಟ್ ಮಾಡ್ತೀಯಾ? ಎಷ್ಟು ಪ್ರೈವೇಟ್ ಅವ್ರು ಹಾಕೊಂಡಿದ್ದಾರೆ ಸೋಲಾರ್ ಕಂಪನಿ, ಅದು ಎಷ್ಟಿದೆ, ಏನೇನು ಮಾಡಿದ್ದಾರೆ, ನಾನು ಡೀಟೇಲ್ಸ್ ಕೊಟ್ಟು ನಾಳೆ ನಡೆಸ್ಬೇಕು. ಗ್ರಾಮ ಪಂಚಾಯತಿ ಟ್ಯಾಕ್ಸ್ ಕಟ್ತಾ ಇಲ್ಲ ಸರ್. ಗ್ರಾಮ ಪಂಚಾಯತಿ ಟ್ಯಾಕ್ಸಿಗೆ KSPDC ಅಲ್ಲಿ ನಮ್ದು 8 to 220 kV ಸಬ್ಸ್ಟೇಷನ್ ಸೈಟ್ ಆಫೀಸ್ ಇದೆ ಅಲ್ಲ ಸರ್, ಅದು ಪ್ರತಿ ವರ್ಷನೂ ಟ್ಯಾಕ್ಸ್ ಪೇ ಆಗ್ತಾ ಇದೆ. ಮತ್ತೆ ಕಂಪನೀಸ್ದು ಅದು ಹೈಕೋರ್ಟ್ ಅಲ್ಲಿ ಕೇಸ್ ನಡೀತಾ ಇದೆ. ಹೈಕೋರ್ಟ್ ಅಲ್ಲಿ ಕೇಸ್ ಮೊನ್ನೆ ಬೆಂಗಳೂರಿಗೆ ಹೋಗಿದ್ದೆ ನಾವು. Yes, sir. ಸ್ಥಳೀಯ ಸಮಿತಿ ಸಭೆಯಲ್ಲಿ ಮೀಟಿಂಗ್ ಹಾಕಿದ್ದು. Yes, sir. ಅಲ್ಲಿ ನೀವು ಅದನ್ನ ವಸೂಲಿ ಮಾಡಬಾರ್ದು ಅಂತಾನೆ ಒಂದು ರೆಗ್ಯುಲೇಷನ್ ಮಾಡ್ತಿದ್ದಾರೆ. ಹೈಕೋರ್ಟ್ ಡೈರೆಕ್ಷನ್ ಆಗಿದೆ, ಸ್ಥಳೀಯ ಸರ್ಕಾರಗಳು ಯಾರಿಗೂ ಅವರೇ ವಸೂಲಿ ಮಾಡಬೇಕು ಅಂತ ಹೇಳಿ ಡೈರೆಕ್ಷನ್ ಕೊಟ್ಟಿದ್ದಾರೆ. ಸರ್ ತಮ್ಮ ಗಮನಕ್ಕೆ ಅಲ್ಲ ಮಾಡ್ತಾರೆ, KRID ಮೇಲೆ ವಸೂಲಿ ಮಾಡ್ತಾ ಇದ್ದಾರೆ ಕೆಲವನ್ನ. ಅವ್ರನ್ನ ನೀವು ಪಂಚಾಯತಿಯವರು ವಸೂಲಿ ಮಾಡ್ತಾ ಇಲ್ಲ, ಪಂಚಾಯತಿ ಕಟ್ತಾ ಇಲ್ಲ. ಆ ರೆಗ್ಯುಲೇಷನ್ ಸುಪ್ರೀಂ ಕೋರ್ಟ್ ಡೈರೆಕ್ಷನ್ ಏನ್ ಹೇಳಿದೆ ಆ ಡೈರೆಕ್ಷನ್ ಪ್ರಕಾರ ಮಾಡಬೇಕು ಅಂತ ಹೇಳಿ ಸುಪ್ರೀಂ ಕೋರ್ಟ್ ಡೈರೆಕ್ಷನ್ ಗ್ರಾಮ ಪಂಚಾಯತಿಗಳೇ ವಸೂಲಿ ಮಾಡಬೇಕು. ಗ್ರಾಮ ಪಂಚಾಯತಿ ಮೊದಲಿಗೆ KRID ವಸೂಲಿ ಮಾಡ್ತಾರೆ, ಅವ್ರು ಇಟ್ಕೊಂಡಿದ್ದಾರೆ. ಆ ಟ್ಯಾಕ್ಸ್ ನ ಪಂಚಾಯತಿ ಕೊಡಬೇಕು ಅಂತ ಡೈರೆಕ್ಷನ್ ಆಗ್ಬೋದು ಸರ್. ಆಕ್ಚುಲಿ ನಾವು ಏನು ಕಂಪನಿಗೆ ಸಬ್ಲೀಸ್ ಮಾಡಿ ಮತ್ತು ಇಂಪ್ಲಿಮೆಂಟೇಷನ್ ಸಪೋರ್ಟ್ ಅಗ್ರಿಮೆಂಟ್ ಅಂತ ಮಾಡಿರ್ತೀವಿ. ಅದನ್ನ ಕ್ಲಿಯರ್ ಆಗಿ ಹೇಳಿದ್ವಿ. ಎನಿ ಸ್ಟ್ಯಾಟ್ಯೂಟರಿ ಪೇಮೆಂಟ್ಸ್ ವಸೂಲಿ ಮಾಡಿ. ಸೊ ಎನಿ ಸ್ಟ್ಯಾಟ್ಯೂಟರಿ ಪೇಮೆಂಟ್ಸ್ ಅವ್ರುಗಳೇ ಮಾಡ್ಬೇಕಂತ ಕ್ಲಿಯರ್ ಆಗಿ ಹೇಳಿದ್ವಿ ಸರ್. ಆದ್ರೂ ಅವ್ರು ಕೋರ್ಟ್ ಹೋಗಿದ್ದಾರೆ. ಸೊ ದೇ ಆರ್ ವೇಟಿಂಗ್ ಫಾರ್ ಕೋರ್ಟ್ ಆರ್ಡರ್ಸ್. ಆಸ್ ಪರ್ ಆಕ್ಟ್ ಹೇಳಿದ್ದವರು ಆಕ್ಟ್ ಪ್ರಕಾರ ಈ ರೀತಿ ಖರ್ಚು ಮಾಡಬಹುದು, ವಾಪಸ್ ಪಂಚಾಯತಿ ಕೊಡಬೇಕು ಅಂತ ಇದೆ. ಪಂಚಾಯತಿ ಯಾವ ಟ್ಯಾಕ್ಸ್ ಅನ್ನು ಕಟ್ತಾ ಇಲ್ಲ. ಆಮೇಲೆ ಮಹೇಶ್, ಈ ಪ್ರೈವೇಟ್ನವರು JSW ಹೊಸದಾಗಿ ಹುಡುಗರನ್ನೆಲ್ಲ ಅಪಾಯಿಂಟ್ ಮಾಡ್ಕೊತಿರಲ್ಲ, ನೀನು ಕಂಟ್ರೋಲ್ ಮಾಡೋಕ್ಕಾಗಂಗಿದ್ರೆ ಈ ಸಲ ಇರಪ್ಪ, ಇಲ್ಲ ಅಂದ್ರೆ ನೀನು ನೋಡಿ. ನಿಮ್ ದೊಡ್ಡಪ್ಪ ಹಿಂದಕ್ಕೆ ಹಾಕಂತಾನೆ ಅಂತೇಳಿ ನಾನು ಕಂಟ್ರೋಲ್ ಮಾಡೋಕ್ಕಾಗಲ್ಲ. ನಿನ್ ಕೆಪಾಸಿಟಿ ಇದ್ರೆ ಕಂಟ್ರೋಲ್ ಮಾಡಿ ಅವ್ರನ್ನ ನನ್ನ ಗಮನ ತರಬೇಕು ತಾನೆ. ನಾನು ನನ್ನ ಮಕ್ಳಿಗೆ ಯಾರ್ಯಾರಿಗೂ ಅಡ್ಜಸ್ಟ್ಮೆಂಟ್ಗಳಲ್ಲಿ ಕೆಲಸಗಳು ಕೊಟ್ಟು ಅವ್ರು ಕೆಲಸ ಮಾಡ್ಕೊಂಡ್ರೆ ಹಿಂಗೆ ನನ್ನ ನಂಬಿರೋರ ಪರಿಸ್ಥಿತಿ ಏನಾಗಬೇಕು? ನೀನು ಅಡ್ಜಸ್ಟ್ ಆಗ್ತೀವಿ ಒಳಗೆ ಅವ್ರ ಕಂಪ್ನಿಯವ್ರಿಗೆ, ಇದೆಲ್ಲ ಇರಬಾರ್ದಲ್ವಾ?
ಆಮೇಲೆ ನಾನು ನಿನ್ನ ಮೇಲೆ ಲಾಸ್ಟ್ 2 years ಬ್ಯಾಕ್ ಎಗರ್ಸನ್ ಅನ್ಕೊಂಡೆ ದೊಡ್ಡಪ್ಪ ತಗೋಗ್ತದೆ ಅಲ್ಲಿ ಇಟ್ಕೊಂಡ ಈ ಸಲ ಯಾರು ನೋಡು ನನ್ನ ಗಮನಕ್ಕೆ ಬರದೆ ಒಬ್ಬರು ತಗೊಳಂಗಿದ್ರೆ ನನ್ನ ಗಮನಕ್ಕೆ ತಗೋ ಇದು ಕರೆಕ್ಟಾಗಿ ಅಂತ ಕೆಲಸ ಮಾಡ್ತಾನೆ ಇಲ್ಲಪ್ಪ ನಾನು ಫೈನಲ್ ಲಿಸ್ಟ್ ಕಳಿಸಿದ್ರೆ ಅಪ್ರೂವ್ ಮಾಡು. ಏನಾಗಿದೆ ಅಂದ್ರೆ ಹುಚ್ಚಿನ ಮದುವೆ ಉಂಡೋಣತೆ ಹಣ ಅನ್ನಂಗೆ ಹೊಡ್ಕೊಂಡು ಹೋಗ್ತಾ ಇದ್ದಾರೆ. ನೀನು ಸ್ವಲ್ಪ ಪ್ರಾಮಾಣಿಕತೆ ಅಂತ ಕೆಲಸ ಮಾಡು. ಆಮೇಲೆ ಈಗ ನನ್ನ ಯಾರೋ ನಂಬ್ಕೊಂಡಿರ್ತಾರಪ್ಪ, ನನ್ನ ಅರ್ಜೆಂಟ್ ಕೆಲಸ ಕೊಡ್ಬೋದ? ಹೌದೌದು. ನಾನು ನನ್ನ ಭಾಷೆಯಲ್ಲಿ ಬೈದು ಕರೆಸ್ಕೊಂಡು ಅಲ್ಲಾಡಿಸಿ ಅವ್ರು ಕೇಳ್ತಾರೆ, ಅಲ್ಲೇ ಅವ್ರಿಗೆ ಬಿಡಬೇಡ್ರಿ. ಇಲ್ಲ ಈಗ ಕ್ಷೇತ್ರದಲ್ಲಿ ಪಂಪ್ ಪಡ್ಬಿಟ್ಟಿರ್ತಾರೆ, ಇವ್ರು ಯಾವ ನನ್ನ ಗಮನಕ್ಕೆ ಇರ್ತಾರಲ್ಲ. ಈಗ ಒಬ್ಬರಿಗೆ ಅಲ್ಲ, ಎಲ್ಲ ಅಧಿಕಾರಿಗಳಿಗೆ ಹೇಳೋದು, ಯಾರನ್ನ ತರಲೆ ಮಾಡಿದ್ರೆ ಈ ಸಲ ಒಂದು ವರ್ಷ ನಿಮ್ಮ ಜಾಗ ನೀವೇ ನೋಡ್ಕೊಂಡ್ಬರ್ರಿ, ನನ್ನವರೆಗೂ ಬಿಡ್ಬೇಡ್ರಿ. ನಾವು ಒಳ್ಳೆ ಥರನೇ ಕೆಲಸ ಕೆಟ್ಟದಾಗುತ್ತೆ. ಪ್ರೀತಿ ವಿಶ್ವಾಸದಿಂದ ಮಾತಾಡ್ತೀನಲ್ಲ, ಅದೇ ತಪ್ಪು. ಫ್ರೆಂಡ್ಲಿ ಆಗಿರ್ತೀನಲ್ಲ, ಅದನ್ನ ನೀವು ಮಿಸ್ಯೂಸ್ ಮಾಡ್ಕೊತಿದ್ದೀರಾ. ಈಗ ಮೊನ್ನೆ 25 ಜನನ ಯಾವನೋ ಒಬ್ಬ ಪ್ರೈವೇಟ್ ತಿರುಮನೆ ತಗೊಂಡಿದ್ದಾರೆ. 25 ಜನನ ಯಾವ ಪೋಸ್ಟ್ ಸರ್? ಸೆಕ್ಯೂರಿಟಿನಾ? ಸೆಕ್ಯೂರಿಟಿ ಯಾವ ನೀನು ಕಸ ಹೊಡೆಯೋದಾಗಲಿ ಅಲ್ವಾ, ನನ್ನ ಗಮನ ತರಬೇಕಾನೆ. ಸರ್ ಏನಾಗುತ್ತೆ ಕಂಪನೀಸ್ ರೈತರ ಏನು ನಿಮಗೆ ಬ್ಲಾಕ್ ಮೇಲ್ ಮಾಡ್ತಾರೆ ಬಂದು, ಅಂತವ್ರು ಕೆಲಸ ಕೊಡ್ತೀರ ಅಲ್ವಾ. ಸಿಂಬೇಳಗಾರ ಸೈಟ್ ಅಲ್ಲಿ ತಿರ್ಗಾ ಅಲ್ಲಿ ಸಮಸ್ಯೆ ಕೆಲಸ ನಿಲ್ಸಿದಾಗ MLA ಬೇಕು ಅಲ್ವಾ. ಆಗಿಲ್ಲ ಸರ್, ಸಮಸ್ಯೆ ಆಗಿ ಮೆಟ್ಗಿಟ್ಟ ನೋಡಿದಾಗ ನನ್ನ ಗೋರ್ ಬರ್ತಾರೆ, ಹಣ ಹಿಂಗ್ ನಿಲ್ಸೋರು ಕೆಲಸ. ಆಮೇಲೆ ಫ್ರಾಡ್ ಎಷ್ಟು ನಡೀತಿದೆ ಗೊತ್ತಾ ನಿಮ್ ಸೋಲಾರ್ ಅಲ್ಲಿ? ನಿಮ್ ಸೋಲಾರ್ ಕಂಪನಿಯವ್ರು 4 ಲಕ್ಷ ಎಕರೆ ತಗೊಂಡು 24 ಲಕ್ಷಕ್ಕೆ ಮಾರಿರೋದು ಗೊತ್ತಿದೆ JSWಗೆ. ಗೊತ್ತಿಲ್ಲ ಅನ್ಕೊಂಡಿದ್ಯಾ? ದೊಡ್ಡ ಫೈಲ್ ಇಟ್ಕೊಂಡಿದ್ದೀನಿ. ನಿಮ್ಮ ಅಧಿಕಾರಿಗಳು JSW ಕಂಪನಿಯವರು ಸರ್ಕಾರಕ್ಕೆ ಹೇಗೆ ಮೋಸ ಮಾಡಿದ್ದಾರೆ, ರೈತರಿಗೆ ಹೇಗೆ ಮೋಸ ಮಾಡಿದ್ದಾರೆ. ಇದೆಲ್ಲ ಈ ಫೇಸ್ 2 ನಡೀತಾ ಇದೆಯಲ್ಲ, 250 ಮೆಗಾವ್ಯಾಟ್, ಅದರಲ್ಲಿ ಏನು ಗೋಲ್ಮಾಲ್ ನಡೀತಿದೆ ಎಲ್ಲ ಗೊತ್ತು ನನಗೆ. ಎಷ್ಟಕ್ಕೆ ನೀವು ಅಲ್ಲಿ ಲ್ಯಾಂಡ್ ತಗೊಂಡಿದ್ದೀರಾ, ಎಷ್ಟಕ್ಕೆ ಮಾರಿದ್ದೀರಾ, ಸರ್ಕಾರಕ್ಕೆ ಎಷ್ಟು ದುಡ್ಡು ಹೊರೆ ಮಾಡಿದ್ದೀರಾ ಎಲ್ಲ ಗೊತ್ತಿದೆ. ಏನಪ್ಪ ಇನ್ನೂ ಹೇಳ್ಬೇಕಂದ್ರೆ ಎಲ್ಲ ಜಾತಿ ಇಟ್ಕೊಂಡಿದ್ದೀನಿ. ಎಲ್ಲ ಸಮಯ ಬರಲಿ ತೆಗಿಯೋಣ, ಹಂಗೆ ಮಾಡಬಾರ್ದಲ್ವ. ಇವ್ರಿಗೆ ಇಷ್ಟು ಬಂದಿರೋರಿಗೆ ಅಲ್ಲಿ ಕುಂಟೆ ಇರಲ್ಲ, ಇಲ್ಲಿ ಕುಂಟೆ ಇತ್ತಂತ ಬರ್ಕೊಡೋದು. ಗಿಡಗಳಿರಲ್ಲ, 500, 1000, 5000 ಗಿಡ ಬರ್ಕೊಟ್ಟವ್ರೆ. ಒಂದು ಗಿಡಕ್ಕೆ ಎಷ್ಟು? 1000 ರೂಪಾಯಿ. ಯಾರು ನೀವು? ನಿಮ್ದಿಲ್ಲ ಪಾರ್ಟ್ ಅಲ್ಲ, ಮನಸ್ಕೊಂಡಿರೋದು. ಡ್ರಿಪ್ ಇಲ್ಲ, ಡ್ರಿಪ್ ಇದೆ ಅಂತ 10 ಎಕರೆ ಡ್ರಿಪ್ಪು ಗಿಡಗಳೇ ಹಾಕಿದ್ದೀನಿ. ಅದ್ರ ಜೊತೆಯಲ್ಲಿ ಕೆಲಸ ಮಾಡೋರು ತೊಂದರೆ ಮಾಡ್ತಾ ಇದ್ದಾರೆ, ದುಡ್ಡು ತಗೊಂಡಿದ್ದಾರೆ. ಇದು 100 ಕೋಟಿ ಸರ್ಕಾರಕ್ಕೆ ಮೋಸ ಮಾಡಿದೆ. ಎಲ್ಲ ಮಂತ್ರಿಗಳು ಕರೆಸಿ ಅಲ್ಲಿ ಇಡ್ತೀನಿ, ನೆಕ್ಸ್ಟ್ ಮಂತ್ ಜಾರ್ಜ್ ಅವ್ರನ್ನ ಕರೆಸಿ ಇವೆಲ್ಲ ಮಾಡಬಾರ್ದು. ಇನ್ನೊಂದು ಪವರ್ ಸ್ಟೇಷನ್ ಅಲ್ಲಿ ನಮ್ಮ ಪಾವಗಡದವರು ದೊಡ್ಡ ಲೀಡರ್ ಸಂಬಂಧಪಟ್ಟವರು ಫಿಶ್ ಪಾಂಡ್ ಇದೆ ಅಂತೇಳಿ 30-40 ಲಕ್ಷ ಬರ್ಸ್ಕೊಂಡ್ರಿ ಮನುಷ್ಯನ್ರಿ. ಓಲಿ ವೆಂಕಟಮ್ಮನಹಳ್ಳಿ ಪೂಡೂರು ಸೈಡ್ ಅಲ್ಲೆಲ್ಲ ಮಳೆ ಹೊಡಿತದ, ಕೆರೆಗಳು ತುಂಬ್ತಾವ ಎಲ್ಲ ಕಂಟ್ರೋಲ್ಗೆ ಬರ್ತಾ ಇಲ್ಲ. ಈ ಕಂಟ್ರೋಲ್ ಬಂದಿಲ್ಲ ಅಂದ್ರೆ ನೋಡಪ್ಪ, ಈ ನಮ್ಮ ಹುಡುಗರಲ್ಲೂ ಅದಕ್ಕೆ ಇದೆಲ್ಲ ನುಂಗ್ಕೊಂಡು ಹೋಗ್ತಾ ಇದ್ದೀನಿ. ಇನ್ಮೇಲೆ ಮಾಡಬೇಡ, ಕಂಪನಿಯವ್ರು ಕಲ್ಸ್ರಿ, ನನ್ನ ಗಮನಕ್ಕೆ ಬಂದೇ ಕೆಲಸಕ್ಕೆ ಹೋಗ್ಬೇಕು. ಯಾವ ದಬ್ಬಾಳಿಕೆ ಮಾಡ್ದ ಬ್ಲಾಸ್ಟಿಂಗ್ ಮಾಡ್ದ, ಒಬ್ಬರು ಕಂಡು ಹೋಯ್ತು, ಯಾರು ಸಾಲ್ವ್ ಮಾಡಿದ್ದು? ಕೆಲಸ ಮಾಡೋಕ್ಕಾಗ್ತಿತ್ತ? SP ಗೆ ಹೇಳಿ ಅವ್ನು ಅರೆಸ್ಟ್ ಮಾಡಿಸಿ ಎಲ್ಲ ಒಳಗೆ ಹಾಕ್ಸ್ಬಿಟ್ಟಿದ್ದೆ, ನಾನೇ ಸಾಲ್ವ್ ಮಾಡಿ. ಕಂಡು ಹೋಯ್ತು, ಇನ್ನೊಬ್ಬ ಒಂಟೆ ಬಿಟ್ಟೇನಪ್ಪ, ಮುಚ್ಚಾಕ್ಬಿಟ್ಟು ದುಡ್ಡು ಕೊಟ್ಟು. ಅವೆಲ್ಲ ಒಳ್ಳೇದಲ್ಲ ಸರ್. ಅಲ್ಲಿ ರೈತರದ್ದು ಒತ್ತಡ ಜಾಸ್ತಿ ಸರ್, ಅದೇ ಎಂಪ್ಲಾಯ್ಮೆಂಟ್. ಹೂನಪ್ಪ,
ಈಗ ಲೀಗಲ್ ಆಗಿ ಕೆಲಸಗಳು ಮಾಡಬೇಕು. ನಿಮ್ದು ಪ್ಲಾಸ್ಟಿಕ್ ಪರ್ಮಿಷನ್ ಇದೆ, ಪ್ಲಾಸ್ಟಿಕ್ ಹಿಂಗ್ ಓಡಿಸ್ತಾರಲ್ಲಿ ಇವೆಲ್ಲ 7 ತಾಲೂಕಲ್ಲಿ 7 PECs ಇದ್ದಾವೆ, ಅದರಲ್ಲಿ 57 ಸಬ್ ಸೆಂಟರ್ಸ್ ಇದೆ ಸರ್. ಟೋಟಲ್ ಪ್ರೆಗ್ನೆಂಟ್ ರಿಜಿಸ್ಟ್ರೇಷನ್ ಅನ್ನೋದು 76 ಸಬ್ ಸೆಂಟರ್ ಎಷ್ಟಿದೆ? 55 ಉಪಕೇಂದ್ರಗಳು. ಹೌದು. ಅದರಲ್ಲಿ ಎಲ್ಲ ಸೇರಿ ಕ್ವಾರ್ಟರ್ಲಿ ಜನವರಿಯಿಂದ ಮಾರ್ಚ್ವರೆಗೂ 767 ರಿಜಿಸ್ಟ್ರೇಷನ್ ಆಗಿದೆ. 20 ರಿಜಿಸ್ಟರ್ ಆಗಿದೆ ಸರ್. ಸೀನಿಯರ್ ಮೆಡಿಕಲ್ ಏನೇನು ಪ್ರೆಗ್ನೆನ್ಸಿ ಅನ್ನೋದು ಆಲ್ಮೋಸ್ಟ್ ಅಲ್ಲಿ ಸೋದರವಾಗಿ ಅದಕ್ಕೇನು ಫೋಕ್ಸ್ ಏನಾದರೂ ಮಾಡಿದ್ರೆ ಅದೇ ಮಾಡಬೇಕು ಸರ್. ಇದಕ್ಕೆ ಮುಂಚೆ ಮಾಡಬೇಕು ಅಂದ್ರೆ ಮಾಡಲೇಬೇಕಾಗುತ್ತೆ. ಯಾಕಂದ್ರೆ ಇವಾಗ ಕ್ರಮ ವಹಿಸ್ತಿಲ್ಲ ಅವರಿಗೆ ಕಂಟಿನ್ಯೂ ಯಾರು ಶಿಕ್ಷೆ ಇಲ್ಲ ಅಂದ್ರೆ ಇದು ಕಂಟಿನ್ಯೂ ಆಗ್ತಾನೆ ಇರುತ್ತೆ. ಹೌದು ಸರ್, ನಾವು ಮಾಹಿತಿ ಕೊಡ್ತೀವಿ ಸರ್. CDPO ಆಫೀಸಿಗೆ ಕೊಟ್ಬಿಟ್ಟು ಅವ್ರ ಕಡೆಯಿಂದ ಕಂಪ್ಲೇಂಟ್ ಮಾಡಿಸ್ಬೇಕಾಗುತ್ತೆ ಅಲ್ವಾ? ಹೌದು ಫೋಕ್ಸಲ್ಲಿ ಬರುತ್ತಲ್ವ ಇದು? ಹೌದು ಸರ್. ಎಷ್ಟು ಆಗಿದಾವೆ ಕೇಸ್? ಎಷ್ಟು ಆಗಿದೆ ಫೋಕ್ಸೋ? 20 ಆಗಿದೆ. 20 ಆಗಿದೆಯಾ? 20 ಕಂಪ್ಲೇಂಟ್ ಎಲ್ಲ ನಾವು ಮಾಹಿತಿ ಕೊಟ್ಟಿದ್ದೀವಿ ಸರ್. FIR ಇದಾರಲ್ಲ ಅವ್ರು ನಾವು ಕೇಳಿದ್ರೆ ಅವ್ರನ್ನ ಪೊಲೀಸ್ ಡಿಪಾರ್ಟ್ಮೆಂಟ್ ನೀವೇ ಬೇಕಾದ್ರೆ FIR ಮಾಡಿ ಅಂತ ಕೇಳ್ತಾರೆ. ನಾವು ಸರ್ವಿಸಸ್ ಕೊಡ್ತೀವಿ. ಅಲ್ಲ, ಆಕ್ಚುಲಿ FIR ಮಾಡ್ಬೇಕಾಗಿದೆ CDPO ಇಲ್ಲೇ ಇದ್ದಾರೆ. ಇದಕ್ಕೆ ಮುಂಚೆ ಇದ್ದಾಗ ಒಂದು ಆಗ್ತಿಲ್ಲ ಸರ್. ಪ್ರಾಪರ್ಟಿ ಇದುವರೆಗೆ ಎಷ್ಟು FIR ಆಗಿದೆ ಪಾವಗಡ ತಾಲೂಕು? 12 ಆಗಿದೆ ಸರ್. 12 ಸರ್. ಈ ವರ್ಷದಲ್ಲಿ ಆಕ್ಷನ್ ಆಗಿದೆಯಾ? ಆಕ್ಷನ್ ಆಗಿದೆ. ಕಂಪ್ಲೇಂಟ್ ಆಗಿದೆ. 12 ಕಂಪ್ಲೇಂಟ್ ಆಗಿದೆ. IC ಮಾಡಿಸಿದ್ದೀವಿ. ಆಮೇಲೆ ಅಲ್ಲಿ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ಗೆ ಎಲ್ಲ ಇನ್ವಾಲ್ವ್ ಮಾಡಿಕೊಂಡು ಕೌನ್ಸಿಲಿಂಗ್ ಮಾಡ್ತಾ ಇದ್ದೀವಿ. ಆದ್ರೂ ಜಾಸ್ತಿ ಬದಲಾವಣೆ ಅಂತ. ಇದೇ ಥರ ಆದರೆ ಕಂಟಿನ್ಯೂ ಆದರೆ ಇದು ಪಾವಗಡ ತಾಲೂಕು ಗಡಿನಾಡು ತಾಲೂಕು ಆಕ್ಚುಲಿ. ಹೌದು ಸರ್. ಆಂಧ್ರ ಗಡಿ ಪ್ರದೇಶದಲ್ಲಿ ಕೂಡಿರ್ತಕ್ಕಂಥ ಇದು ಮತ್ತು ಚಿಕ್ಕಬಳ್ಳಾಪುರ ತಾಲೂಕಲ್ಲಿ ಹೈಯೆಸ್ಟ್ ಪೋಕ್ಸೋ ಕಾಯ್ದೆಗಳು ನಮ್ಮಲ್ಲಿ ದಾಖಲಾಗಿದೆ. ಇದರಲ್ಲಿ ಇದು ಕ್ರಮ ವಹಿಸಿಲ್ಲ ಅಂದರೆ ಇದು ಜಾಸ್ತಿ ಆಗ್ತಾ ಇರುತ್ತಲ್ಲ. ನನಗೇನೆ ಎಲ್ಲ ಸಬ್ಜೆಕ್ಟ್ ಆಗಮಿಸಿದೆ. A to Z 29 ಇಲಾಖೆನೂ ನಾನು ನೋಡ್ತಾ ಇದ್ದೀನಿ. ಎಲ್ಲರೂ ಡೀಟೇಲ್ ಗೊತ್ತು ನನಗೆಲ್ಲ. ಮಹಿಳೆಯಲ್ಲೇ ಟ್ರೀಟ್ ಮಾಡ್ಕೊಬಿಟ್ಟಿದ್ದೀನಿ. ಯಾಕಂದ್ರೆ ನಾನು ಜಿಲ್ಲಾ ಮಟ್ಟದಲ್ಲಿ 29 ಇಲಾಖೆನೂ ರಿವ್ಯೂ ಮಾಡೋದ್ರಿಂದ A ಇಂದ Z ವರೆಗೂ ನನಗೆಲ್ಲ ಮಾಹಿತಿ ಇದೆ. ಯಾವ್ಯಾವ ತಾಲೂಕು ಅಂತಲೂ ಗೊತ್ತಿದೆ. ಹಾಗಾಗಿ ಓವರಾಲ್ ಸ್ಟೇಟ್ದು ಗೊತ್ತಿದೆ. ಓವರಾಲ್ 31 ಜಿಲ್ಲೆದು ಮಾಹಿತಿ ಇದೆ. ಹಾಗಾಗಿ ನಮ್ಮ ವಿಶೇಷವಾಗಿ ನಮ್ಮ ತುಮಕೂರು ಜಿಲ್ಲೆ ದೊಡ್ಡ ಜಿಲ್ಲೆ ಅಲ್ವಾ? 10 ತಾಲೂಕು, 330 ಗ್ರಾಮ ಪಂಚಾಯತಿಗಳು, 11 ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ ಅಲ್ವಾ ಕರ್ನಾಟಕದಲ್ಲಿ. ಇದು ಇಲ್ಲಿ ನಮ್ಮಲ್ಲಿ ಏನಾಗಿದೆ, ಗಡಿನಾಡು ತಾಲೂಕು ಸಿರಾ ಪಾವಗಡ ಹೈಯೆಸ್ಟ್ ಆಗ್ತಾ ಇದೆ. ಸಿರಾದಲ್ಲೂ ಹೈಯೆಸ್ಟ್ ಇದೆ, ಪಾವಗಡದಲ್ಲೂ ಹೈಯೆಸ್ಟ್ ಇದೆ. ಏನು ನಾವು ಕ್ರಮ ವಹಿಸಿಲ್ಲ ಅಂತಂದ್ರೆ ಇದು ಕಂಟಿನ್ಯೂ ಆಗುತ್ತೆ. ಇದು ಶಿಕ್ಷೆ ಇಲ್ಲ ಅಂದ್ರೆ ಅಪರಾಧಿಗಳು ಜಾಸ್ತಿ ಆಗ್ತದೆ. ನಮ್ಮಲ್ಲಿ ಏನಾಗುತ್ತೆ, ಪ್ರೆಗ್ನೆಂಟ್ ಆದ್ಮೇಲೆ ಮಾತ್ರ ನಮ್ಗೆ ಸಿಗುತ್ತೆ ಸರ್. ಮಾಹಿತಿ ಕೊಡ್ಲೇಬೇಕಾಗುತ್ತೆ. ಯಾಕಂದ್ರೆ ನೀವು ಐಡೆಂಟಿಫೈ ಮಾಡಿದ್ರೆ ನೀವು ಗೊತ್ತಾಗುತ್ತೆ. ಮೊನ್ನೆ ಒಂದು 2-3 ಕೇಸ್ ಆಗಿದೆ. ಅದು ಹೇಳಕ್ಕಾಗಲ್ಲ, ಅಂತ ಸಂದರ್ಭ ಇದೆ, ಪರಿಸ್ಥಿತಿ ಅವನ್ನೆಲ್ಲ ಬಾಗಿಟ್ಟು ಕೆಲವು ಹೇಳಕ್ಕಾಗಲ್ಲ. ಆ ಥರ ಆಗ್ದಂಗೆ ಕೇರ್ ಮಾಡ್ತಿರೋದೇ ನೀವು. ಮೊನ್ನೆ ಒಂದು ರೀಸೆಂಟ್ ಆಗಿ ದೇವನಹಳ್ಳಿನ ಒಂದು ಆಗಿದೆ, ಗೊತ್ತಾ? ಗೊತ್ತಾಗ ಒಂದು ಅವೆಲ್ಲ ಈ ಥರ ಮುಚ್ಚೋಗಂತ ಚಾನ್ಸಸ್ ಪಾವಗಡ ತಾಲೂಕಲ್ಲಿ, ಸಿರಾ ತಾಲೂಕಲ್ಲಿ ಹೈಯೆಸ್ಟ್ ಇದೆ. ಅದಕ್ಕೆ ತಾವು ಐಡೆಂಟಿಫೈ ಮಾಡಿ ಇಮಿಡಿಯೇಟ್ ಅದನ್ನ ಪೊಲೀಸ್ಗೆ ಐಡೆಂಟಿಫೈ ಮಾಡಬೇಕು. ಅವ್ರು ಏನಾದರೂ ಮಾಡಿ ಕಾಯ್ದೆಯಲ್ಲಿ ಶಿಕ್ಷೆ ಕೊಡ್ತಾರೆ. ಡೆಲಿವರಿ ಸಂಖ್ಯೆ 789 ಆಗಿದೆ. ಗೌರ್ಮೆಂಟ್ ಹಾಸ್ಪಿಟಲಲ್ಲಿ 330 ಗೌರ್ಮೆಂಟ್ ಹಾಸ್ಪಿಟಲ್ ಆಗಿರ್ತದೆ. ಅದರಲ್ಲಿ ನಾರ್ಮಲ್ ಡೆಲಿವರಿ 167 ನಾರ್ಮಲ್. ಒಟ್ಟು ಟೋಟಲ್ ಎಷ್ಟಾಗಿರುತ್ತೆ? 338 ಸರ್. 330 ಅದರಲ್ಲಿ ನಾರ್ಮಲ್ಲು 167. ಗೌರ್ಮೆಂಟ್ ಹಾಸ್ಪಿಟಲ್. ಈ ಪ್ರೈವೇಟ್ ಹಾಸ್ಪಿಟಲ್ 451 ಟೋಟಲ್ ಆಗಿರ್ತದೆ ಸರ್. ಟೋಟಲ್ ಇದರಲ್ಲಿ ಸಿಜರಿನ್ ಎಷ್ಟು? ಸಿಜರಿನ್ 396 ಸರ್. ನಾರ್ಮಲ್ ಬಂದ್ಬಿಟ್ಟು 55. ವ್ಯತ್ಯಾಸ ನೋಡಿ ಜನರಲಿ ನಮ್ಮ ಸರ್ಕಾರಿ ಆಸ್ಪತ್ರೆಗೆ ಮತ್ತು ಪ್ರೈವೇಟ್ ಆಸ್ಪತ್ರೆಗೆ ಆಗ್ತಕ್ಕಂಥ ವ್ಯತ್ಯಾಸ.
ನಮ್ಮಲ್ಲ ಈಗ ಯಾರಾದ್ರೂ ನಾವು ಅಡ್ಮಿಟ್ ಮಾಡ್ತೀವಿ, ನಾವೆಲ್ಲ ಅಡ್ಮಿಟ್ ಮಾಡ್ತೀವಿ, ನಮ್ಮ ಅಕ್ಕ ತಂಗಿಂದಿರ, ನಮ್ಮ ತಾಯಿಯಂದಿರನ್ನ, ನಮ್ಮ ಮನೆಯವ್ರನ್ನೆಲ್ಲ ಅಡ್ಮಿಟ್ ಮಾಡ್ತೀವಿ. ಪ್ರೈವೇಟ್ ಆಸ್ಪತ್ರೆಗೆ ಹೋದ ತಕ್ಷಣನೇ ಮಗು ಉಲ್ಟಾ ಆಗಿದೆ, ಕರಳು ಸುತ್ಕೊಂಡಿದೆ, ಸಿಜರಿನ್ ಮಾಡಲೇಬೇಕು ಅಂತ ನರ್ವ್ಸ್ ಮಾಡ್ತಾರೆ. ಆದಷ್ಟು ನಮ್ಮ ಗೌರ್ಮೆಂಟ್ ಆಸ್ಪತ್ರೆಯಲ್ಲಿ ನಾರ್ಮಲ್ ಡೆಲಿವರಿ ಮಾಡೋದಕ್ಕೆ ಪ್ರಯತ್ನ ಮಾಡಿ. ಇಲ್ಲಿ ನೋಡಿ 451 396 ಸಿಜರಿನ್. ಒಂದು ರೀತಿ ಎಲ್ಲ ಕಮರ್ಷಿಯಲ್ ತರ ಆಗ್ಬಿಟ್ಟು ನಾರ್ಮಲ್ ಡೆಲಿವರಿ ಮಾಡೋದೇ ಕಡಿಮೆ ಆಗಿ 1-1.5 ಲಕ್ಷ ಚಾರ್ಜ್ ಮಾಡ್ತಾರೆ. ಅದಕ್ಕೆ ನಮ್ಮ ಗೌರ್ಮೆಂಟ್ ಆಸ್ಪತ್ರೆಯವರು ಇದಕ್ಕೆ ಏನ್ ಮಾಡಬೇಕು ಅಂದ್ರೆ ಹೆಚ್ಚು ಅವೇರ್ನೆಸ್ ಕೊಟ್ಬಿಟ್ಟು ಸರ್ಕಾರಿ ಆಸ್ಪತ್ರೆಗೆ ಅಡ್ಮಿಟ್ ಆಗೋದಕ್ಕೆ ನಮ್ಮ ಆಶಾ ಕಾರ್ಯಕರ್ತರಿದ್ದಾರೆ, ಅವ್ರ ಕಡೆಯಿಂದ ಹೆಚ್ಚು ಮಾಡಿದ್ರೆ ನಮ್ಮ ಬಡವರಿಗೆ ತುಂಬಾ ಹೆಲ್ಪ್ ಆಗುತ್ತೆ ಅಲ್ವಾ. ಯಾಕಂದ್ರೆ ಅವೇರ್ನೆಸ್ ಇಲ್ದರೆ ಕೆಲವರು ಏನ್ ಮಾಡ್ತಾರೆ, ಇಲ್ಲಿ ಗೌರ್ಮೆಂಟ್ ಆಸ್ಪತ್ರೆಗೆ ಸರಿಯಾಗಿ ಮಾಡಲ್ಲ, ನೋಡಲ್ಲ ಅನ್ನೋದು ಒಂದು ಜನಗಳಿಗೆ ಭಾವನೆಗಳು ಮೂಡ್ಬಿಟ್ಟಿದ್ದಾರೆ. ಇನ್ಮೇಲೆ ಇವಾಗ ಸಿರಾದಲ್ಲಿ ತುಮಕೂರು ಜಿಲ್ಲೆಗಿನ್ನ ಹೆಚ್ಚು ಡೆಲಿವರಿ ಆಗ್ತಾ ಇದೆ. ಜಿಲ್ಲಾ ಕೇಂದ್ರಕ್ಕಿಂತ ತುಮಕೂರು ಜಿಲ್ಲಾ ಕೇಂದ್ರ ಇದೆಯಲ್ಲ, ಅಲ್ಲಿಗಿನ ಸಿರಾ ಆಸ್ಪತ್ರೆಯಲ್ಲಿ 3,500 ಡೆಲಿವರಿ ಆಗಿದೆ ಲಾಸ್ಟ್ ಮಂತ್. ಹೌದಲ್ವಾ? ಸಿರಾದಲ್ಲಿ ಅಷ್ಟಾಗಿದೆ. ಯಾಕಂದ್ರೆ ಆಂಧ್ರ ಗಡಿಯವರು ಬಂದು ಹೆಚ್ಚು ಅಡ್ಮಿಟ್ ಆಗ್ತಾ ಇದ್ದಾರೆ. ನಮ್ಮ ಜಿಲ್ಲಾ ಕೇಂದ್ರದಲ್ಲಿ ಇಷ್ಟು ಡೆಲಿವರಿ ಆಗಿದೆ. ಅವರಿಂದ ಬಡ ಹೆಣ್ಮಕ್ಳು ಏನಾದ್ರು ಡೆಲಿವರಿ ಬಂದ್ರೆ 5,000 ರೂಪಾಯಿ ಫಿಕ್ಸ್ ಮಾಡಿದ್ದೀವಿ. ತಮ್ಮ ಮಗನಿಗೆ ಏನಾದ್ರು ಬಂದಿದೆ ಸರ್, ಎಲ್ಲ ಮಾಹಿತಿ ಕೊಡ್ತಾರೆ ಸರ್. ಯಾರು ಸುಳ್ಳು ಹೇಳಲ್ಲ, ತಾಯಿದ್ದೀರು ಸರ್. ಅದು ಗೌರ್ಮೆಂಟ್ಗೂ ಬಂದಿದೆ. ಬಟ್ ಮಾಹಿತಿ ದೂರುಗಳಿಗೆ ಅಂತಂದ್ರೆ ಯಾರು ದೂರ ಹೇಳಲ್ಲ. ಈಗ ಯಾಕಂದ್ರೆ ಅಲ್ಲಿ ಮಗುನ ಏನಾದ್ರು ಹೆಚ್ಚು ಕಮ್ಮಿ ಮಾಡಿದ್ರೆ ಮೆಡಿಸಿನ್ ಅಲ್ಲಿ ಏನಾದ್ರು ತೊಂದರೆ ಕೊಟ್ಟಾಯ್ತು ಅಂದ್ಬಿಟ್ಟು ಆ ನೋವಲ್ಲಿದ್ದವರು ಯಾರು ದೂರ ನೀಡಕ್ ಹೋಗಲ್ಲ. ತಮ್ಮ ಗಮನಕ್ಕೆ ಬಂದಾಗ ಇದನ್ನ ಸುಮೋಟ ತಗೋಬಹುದು, ಏನು ತೊಂದರೆ ಇಲ್ಲ. ಕಂಪ್ಲೇಂಟ್ ಆಗಿ ಇಡ್ಬೇಕು ಅನ್ನೋದಿಲ್ಲ, ಎಸೆನ್ಸಿಯಲ್ ಇದು. ಸುಮೋಟ ಮಾಡ್ಬೋದು ನೀವು. ಸುಮೋಟ ಮಾಡ್ಕೊಂಡು ಅವ್ರು ಯಾರಿದ್ದಾರೆ ಆ ಥರದನ್ನ ಆಕ್ಷನ್ ತಗೊಂಡ್ರೆ ಸ್ವಲ್ಪ ಅವಾಯ್ಡ್ ಆಗುತ್ತೆ, ತುಂಬಾ ಹೆಲ್ಪ್ ಆಗುತ್ತೆ. ತಾಯಂದಿರಿಗೆ ಏನಾಗುತ್ತೆ ಗೊತ್ತಾ, ಅಲ್ಲಿ ಅವರ ಕಷ್ಟ, ಬಡವರು ಅದೆಲ್ಲ 99% ಬಡವರೇ ಬರೋದು ಡೆಲಿವರಿ ಬರೋದು ಆಸ್ಪತ್ರೆ, ಗೌರ್ಮೆಂಟ್ ಆಸ್ಪತ್ರೆ ಬರೋದು. ಅಂತಂದ್ರೆ ಅವ್ರು ಏನಿರುತ್ತೋ ಇರಲ್ವೋ ಗೊತ್ತಿಲ್ಲ, ಅವರೆಲ್ಲ ಸಾಲ ಸೂಲ ಮಾಡ್ಕೊಂಡು ಬಂದು ಏನೋ ಒಂದು ಅಷ್ಟು ಕೊಡ್ಬೇಕಂದ್ರೆ ಕಷ್ಟ ಆಗುತ್ತೆ. ನಿಮ್ಗೆ ಗೊತ್ತಿರುತ್ತೆ ಎಲ್ಲ ಕಡೆ ಬಡವರು ಬಿಟ್ಟರೆ ಬೇರೆ ಯಾರೂ ಬರಲ್ಲ, ಮಧ್ಯಮ ವರ್ಗದವರು ಬರಲ್ಲ. ಬಡವರು ಮಾತ್ರ ಗೌರ್ಮೆಂಟ್ ಆಸ್ಪತ್ರೆಗೆ ಬರ್ತಾರೆ. ಅಂತರದ್ದು ಈ ಥರ ಆದ್ರೆ ನಿಮ್ಮ ಇದಕ್ಕೆ ಒಂಥರ ಕ್ಯಾರಿಯರ್ಗೆ ಇದಾಗುತ್ತೆ, ತಾಲೂಕಿಗೆ ಒಂದು ಕೆಟ್ಟ ಹೆಸರು, ಜಿಲ್ಲೆಗೂ ಒಂದು ಕೆಟ್ಟ ಹೆಸರು ಬರುತ್ತೆ. ಹಾಗೆ ಪ್ರಚಾರನೂ ಆಗುತ್ತೆ. ಆ ಥರ ಆಗ್ತದೆ. ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಸ್ವಲ್ಪ ನೋಡಿ ಇದು ವಿಷಯ ಮಾಡಿ. ನೆಕ್ಸ್ಟ್ ಈ ತರ ಕಂಪ್ಲೇಂಟ್ ನೆಕ್ಸ್ಟ್ ಈ ತರ ಆಗ್ತದೆ ತಾವು ನೋಡ್ಕೋಬೇಕಾಗುತ್ತೆ. ಯಾರು ಅಂತ ಗೊತ್ತಿರುತ್ತೆ ತಮಗೆ, ಅದನ್ನ ನೀವೇ ಗಮನಿಸಿ ಸುಮೋಟ ಮಾಡಿಕೊಂಡು ಅವ್ರು ನೋಟಿಸ್ ಆದ್ರೂ ಕೊಟ್ಟು ಒಂದು ಅವೇರ್ನೆಸ್ ಪ್ರೋಗ್ರಾಮ್ ಈ ರೀತಿ ಆಗ್ತದೆ. ಯಾರು ಕೊಡಬೇಡಿ ಅಂತ ಒಂದು ತಾಯಂದಿರಿಗೆ ಮಾಹಿತಿಯನ್ನು ಕೊಡಬೇಕಾಗುತ್ತೆ ಮತ್ತು ತಿಳುವಳಿಕೆಯನ್ನು ಕೊಡಬೇಕಾಗುತ್ತೆ. ನಾವು ಹೇಗೆ ಆಸ್ಪತ್ರೆಗೆ ಹೋದಾಗ ಗೊತ್ತೇ ಆಗುತ್ತೆ, ಅಲ್ಲಿರುವಂಥ ಏನು ಇರ್ತಾರೆ ಅವ್ರಿಗೂ ಮಾಹಿತಿಯನ್ನು ಕೊಡಬೇಕು. ಅಲ್ಲಿ ಡೆಲಿವರಿ ಬಂದವರು ಪೇಷಂಟ್ಗೂ ಮಾಹಿತಿಯನ್ನು ಕೊಡಬೇಕು. ಯಾರಾದರೂ ಹಣಕಾಸಿನ ವಿಚಾರವಾಗಿ ತಮ್ಮನ್ನು ಕೇಳಿದ್ರೆ ನಮ್ಗೆ ಮಾಹಿತಿ ಕೊಡಿ ಅಂತ ನಾವು ತಿಳಿಸಿದ್ರೆ ಅಟ್ಲೀಸ್ಟ್ ಒಂಚೂರು ಅವೇರ್ನೆಸ್ ಕೊಡುತ್ತೆ. ಅವಾಗ ಸ್ವಲ್ಪ ಬಡವರು ಸಹಾಯ ಮಾಡುತ್ತೆ. ಸಾರ್ವಜನಿಕ ಆಸ್ಪತ್ರೆ ಕರೆಕ್ಟ್. ಯುನೈಟೆಡ್ ಎಕ್ಸ್ಪರ್ಟಲ್ಲೂ ತಮ್ಮ ವ್ಯಾಪ್ತಿಗೆ ಇದಾಗೋದ್ರಿಂದ ನಾವು ನಿಮ್ಮ ವ್ಯಾಪ್ತಿಗೆ ಬರಲ್ಲ, ಅದನ್ನೇ ಮುಂದಕ್ಕೆ ಬರುತ್ತೆ. ಅದಕ್ಕೆ ಸಪ್ರೇಟ್ ನೀವು ಸಪ್ರೇಟ್ TH ಪ್ರೈಮರಿ ಸೆಂಟರ್ಗಳು ಮಾತ್ರ ನಮಗೆ ಉಪಕೇಂದ್ರಗಳು ಮತ್ತು PHCಗಳು ಮಾತ್ರ ಬರ್ತವೆ. ಹೆರಿಗೆ ಆಸ್ಪತ್ರೆ ನಿಮ್ಗೆ ಗಮನಕ್ಕೆ ಬರಲ್ಲ. ಬಟ್ ಇವಾಗ ತಾಲೂಕಲ್ಲಿ ನೀವು ಇದ್ದಾಗ ನಾವು ನಿಮಗೆ ಹೇಳ್ಬೇಕಾಗುತ್ತೆ. ಇವಾಗ ಅವ್ರು ಸಪ್ರೇಟ್ ಆಗಿ ಬರಲ್ಲ, ಯಾವುದೇ KDP ಯಾರು ಬರಲ್ಲ. ಈಗ ನಮ್ಮ ಡಿಸ್ಟಿಕ್ ಅಲ್ಲಿ ಡಿಸ್ಟಿಕ್ ಸರ್ಜನ್ ಬರ್ತಾರೆ, DHO ಬರ್ತಾರೆ, ಇಬ್ರು ಬರ್ತಾರೆ. ಇಬ್ರು ಬರಲ್ಲ ಅಲ್ವಾ. ನಾವು ಡಿಸ್ಟಿಕ್ಗೆ ಸಂಬಂಧಪಟ್ಟಂಗೆ ಡಿಸ್ಟಿಕ್ ಸರ್ಜನ್ ಆಗಿ ಕೇಳ್ತೀವಿ, ಇಡೀ ನಮ್ಮ PHC ಸಂಬಂಧಪಟ್ಟಂಗೆ DHO ಅಂತ ಕೇಳ್ತೀವಿ. ಇಲ್ಲಿ ನೀವು ಎರಡಕ್ಕೂ ದಿನ ಆಗಿದೆ ಅಂತ ತಮಗೆ ತಿಳಿಸ್ಬೇಕಾಗುತ್ತೆ. ತಾವು ಒಂದು KDP ಮೀಟಿಂಗ್ ಕರೀತಾರೆ, ಶಾಸಕ ಕ್ಷೇತ್ರ ಅಜಂತ ಸಂದರ್ಭದಲ್ಲಿ ಈ ಥರ ಹೇಳಿದ್ರು ಅಂತ ಹೇಳಿ ಒಂದು ನೋಟಿಸ್ ಮಾಡಿ. ಇದು ಹೇಳಕ್ಕಾಗಲ್ಲ. ಹೌದಾ? ಏನಾಗಿತ್ತು? ಹಾರ್ಟ್ ಅಟ್ಯಾಕ್? ಯಾರು ಆಕ್ಸಿಡೆಂಟ್ ಅಂದ್ರೆ? ಹೌದಾ? ಏಜು? ನಾನು 89 ವರ್ಷಕ್ಕೆ ಹೋಗೋದು 12 ದಿವಸ ಪ್ರೋಗ್ರೆಸ್ ಆಗಿದೆ ಸರ್. ಫೈನಾನ್ಷಿಯಲ್ ಬರ್ತಾರೆ ಇರೋದ್ರಿಂದ ನಾವು
ಕಾಲೇಜು ಇದೆ 322 ಸರ್ 322 10 ಪಿ ಕಾಲೇಜು ಸರ್ 332 ಪ್ರಾಥಮಿಕ ಶಾಲೆಗಳು ಸರ್ 10 ಪಿ ಕಾಲೇಜುಗಳು ಒಟ್ಟು 332 ಸಂಸ್ಥೆಗಳು ನಮ್ಮಲ್ಲಿ ಇದೆ ಸರ್ ಸದ್ಯಕ್ಕೆ. ಅದು ಹಾಂ ಸರ್. ಅದರಲ್ಲಿ ನಾವು ಶಾಲಾ ಮಕ್ಕಳ ಸಂಖ್ಯೆಯನ್ನು ತೆಗೆದುಕೊಂಡರೆ ಪ್ರಾಥಮಿಕ ದರ್ಜೆಯಲ್ಲಿ 5183 ಗಂಡು ಮಕ್ಕಳು. ಒಂದೇ ಶಾಲೆ ಇರೋದು. ಅದು RMS ಸ್ಕೂಲ್ ಸರ್. RMS ಬಂದಿದೆ ಸರ್. KGBV ಒಂದು 6ರಿಂದ 10 ಇದೆ. ಹಾಂ ಸರ್. ಅನ್ನೋದು ಇದು ರೆಸಿಡೆನ್ಷಿಯಲ್ ಸ್ಕೂಲ್ ಸರ್. 8 ರೆಸಿಡೆನ್ಷಿಯಲ್ ಸ್ಕೂಲ್. ಮುರಾರ್ಜಿ, ಅಟಲ್ ಬಿಹಾರಿ ವಾಜಪೇಯಿ, ಕಿತ್ತೂರು ರಾಣಿ ಚೆನ್ನಮ್ಮ, ಇಂದಿರಾ ಗಾಂಧಿ ವಸತಿ ಶಾಲೆಗಳು ಇವೆಲ್ಲ ಸೇರಿ ಒಟ್ಟು 8 ಶಾಲೆ ಇದೆ ಸರ್. ಕಸ್ತೂರಿಬಾ ಒಂದಿದೆ ಸರ್. KGBV ಟೈಪ್ 4 ಸರ್. ಟೈಪ್ 1 KKGBV ಇದೆ. ಟೈಪ್ 1 6ರಿಂದ 10 ಇಲ್ಲೇ ಇದೆ ಸರ್. KGBV ನಮ್ಮ ಫೀಲ್ಡ್ ಅಲ್ಲಿ ಇದೆ. ಯಾರು ನೋಡ್ತಾ ಇಲ್ಲ, ಉಸ್ತುವಾರಿ ನೋಡ್ತಾ ಇಲ್ಲ. ನಾನು ನೋಡ್ತೀನಿ ಸರ್. ಮುಳ್ಳೆಲ್ಲ ಬೆಳ್ಕೊಂಡು ಬೇರೆ ಎಲ್ಲ ಬೆಳ್ಕೊಂಡು ಮಕ್ಕಳುಗಳಿಗೆ ಇಲ್ಲ, ಮೋಸ್ಟ್ಲಿ ಅದು KKGBV ಇರಬೇಕು ಸರ್. KKGBV ಹೋಗಿದೆ ಸರ್. ಮೊನ್ನೆ ಆದರ್ಶ ಸ್ಕೂಲ್ ಅಲ್ಲ, ಆದರ್ಶ ಸ್ಕೂಲ್ ಕೇಳ್ತಾ ಇಲ್ಲ ನಾನು. ಅರಸೀಕೆರೆ ಆದರ್ಶ ಸ್ಕೂಲ್ ಹೇಳ್ತಾ ಇಲ್ಲ. ರಂಗಸಮುದ್ರದ್ದು ಕಸ್ತೂರ್ಬಾ ಸ್ಕೂಲ್ ಇದೆಯಲ್ಲ, ಅದು ನಾನು ಕೇಳ್ತಾ ಇಲ್ಲ ಸರ್. ಸ್ವಚ್ಛವಾಗಿದೆ ಸರ್. ಈಗ ಮೊನ್ನೆ ತಾನೇ ನಾವು ಟೀಮಲ್ಲಿ ಹೋಗಿ ಬಂದಿದ್ದೀವಿ. ಎಲ್ಲ ನೀಟ್ ಮಾಡಿ. ಎಷ್ಟು ಜನ ಇದ್ದಾರೆ ಮಕ್ಕಳು ಸರ್? ಹಾಸ್ಟೆಲಲ್ಲಿ 100 ಜನ ಇದ್ದಾರೆ ಸರ್. ಅದು 1ರಿಂದ 8 ತರಗತಿಗಳಿದೆ ಸರ್. ಸ್ಕೂಲು ಗೊತ್ತು. 6ರಿಂದ 10 ಹಾಸ್ಟೆಲ್ ಮಕ್ಕಳು ಬೇರೆ ಬೇರೆ ಶಾಲೆಗಳಿಗೆ ಹೋಗ್ತಾರೆ. ಮಕ್ಕಳು ಹಾಸ್ಟೆಲ್ಗೆ ಬರ್ತಾರೆ. ಅದಕ್ಕೆ ಯಾರು ಗೊತ್ತಾ, ಅನಾಥ ಮಕ್ಕಳು ಅದರಲ್ಲಿ ಇರೋರೆಲ್ಲ. ಆ ಥರ ಮಕ್ಕಳು 3 ಜನ ಇರೋದ್ರಲ್ಲಿ 100 ಸರ್. 100 ಆಯ್ತಾ? ಫುಡ್ ಇದೆಯಲ್ಲ ಸರ್. ಫುಡ್ ಕೆಲ್ಸ ಆಯ್ತಾ? ಆಗಿದೆ ಸರ್. ಆಗಿದೆ. ಯಾರಿಗಾಗಿದೆ? ಮೋಸ್ಟ್ಲಿ ಬಳ್ಳಾರಿಯವರಿಗೆ ಆಗಿರ್ಬೇಕು ಅನ್ಸುತ್ತೆ ಸರ್. ಲೇಡೀಸ್ ಒಬ್ಬರು ಬರ್ತಾರೆ. KGBV ಟೈಪ್ 1 ಟೈಪ್ 4 KKGBV ನನಗೂ ಗೊತ್ತಿಲ್ಲ ಸರ್. ಅದು ಜಿಲ್ಲಾ ಹಂತದಲ್ಲಿ ನಡೆಯೋದು ಸರ್. ನೋಡೋದು ಇದನ್ನ ನನಗೆ ಗೊತ್ತು. ಟೆಂಡರ್ ಮಾಡೋದೇ ಟೆಂಡರ್ ಅಧ್ಯಕ್ಷನೇ ನಾನು. ಹೌದು ಸರ್. ಯಾವಾಗ ಆಯ್ತು ಅಂದ್ರೆ, ಯಾಕಂದ್ರೆ ಅವ್ರಿಗೆ ಇದು ಟೆಂಡರ್ ಆಗಿಲ್ಲ ಈ ವರ್ಷ. KGBVದು ಆಗಿದೆ ಸರ್. KKGBVದು ಆಗಿದೆ ಅಂತ ಮೇಡಮ್ ಮೊನ್ನೆ ಮಾತಾಡಿದಾಗ ಹೇಳಿದ್ರು. ಬಟ್ ಅದನ್ನು ನೋಡ್ತೀನಿ ಸರ್, ಚೆಕ್ ಮಾಡ್ತೀನಿ. ಟೆಂಡರ್ ಮಾಡೋದೇ ನಾನು. ಹೌದು ಸರ್. ಅದು ಆಗಿಲ್ಲ. ಯಾಕಂದ್ರೆ ಅವ್ರು ಮಾತಾಡ್ಬೇಕಲ್ಲ ಸರ್. ಪ್ರೊಸೆಸ್ಸು ಪ್ರೊಸೀಜರು. ಹೋಗ್ಲಿ. ಈ ಸರಿ 10th ರಿಸಲ್ಟ್ ಎಷ್ಟು ಪರ್ಸೆಂಟ್ ಅಂತ ಹೇಳಿ ಸರ್? 10th ರಿಸಲ್ಟ್ 88.62 ಬಂದಿದೆ ಸರ್. 88.62. ಟೋಟಲ್ ಮಕ್ಕಳು ಎಷ್ಟು ಜನ ಎಕ್ಸಾಮ್? ಟೋಟಲ್ ಮಕ್ಕಳು 2477 ಸರ್. 2474. 77 ಸರ್. 77. ಇದರಲ್ಲಿ ಎಷ್ಟು ಜನ ಪಾಸ್ ಆಗಿದೆ? 2195 ಸರ್. 2195. ಲಾಸ್ಟ್ ಇಯರ್ 55 ಇತ್ತು ಸರ್ ರಿಸಲ್ಟ್. ಈ ವರ್ಷ 34% ಹೈಕ್ ಆಗಿದೆ ಸರ್. 34 29. 34 ಸರ್. 33.62 ಸಮಥಿಂಗ್ 6 ಬಂದಿರೋದ್ರಿಂದ 34 ಮಾಡ್ಕೊಂಡಿದ್ದೀನಿ ಸರ್. ಮೊನ್ನೆ PDP ಮೀಟಿಂಗ್ ಅಲ್ಲಿ ಇದು ಹೆಚ್ಚು ವಿಷಯ ಆಯ್ತು. ಮೊದಲಿಗೆ ನಿಮ್ಮ DDP ಅವರಿಗೆ ಕೇಳಿದ್ರು. ಪೊಸಿಷನ್ ಅಲ್ಲಿ ನಾವು ಲಾಸ್ಟಲ್ಲಿ ಇದ್ದೀವಿ ಸರ್. ಎಸ್. ಬಟ್ ರಾಜ್ಯದಲ್ಲಿ ಎಷ್ಟು ಶೈಕ್ಷಣಿಕ ಜಿಲ್ಲೆಗಳಿದ್ದಾವೆ? 34 ಶೈಕ್ಷಣಿಕ ಜಿಲ್ಲೆಗಳು. 35. ನಾವು 33 ಇದ್ದೀವಿ ಸರ್. ನೀವು ಎಷ್ಟನೇ ಸ್ಥಾನದಲ್ಲಿದ್ದೀರಿ? ಮಧುಗಿರಿ 33. 34 ಸರ್. 34ನೇ ಸ್ಥಾನ. ಅಲ್ಲಿ ಎಷ್ಟನೇ ಸ್ಥಾನದಲ್ಲಿ ಇದ್ದೀರಿ ಅಂತ ಗೊತ್ತಾಯ್ತಲ್ಲ? 35. ಕೆಳಗಡೆಯಿಂದ ಇವು 2 ಸರ್. ನಾನು 35 ಜಿಲ್ಲೆ ಶೈಕ್ಷಣಿಕ ಜಿಲ್ಲೆ. ಮಧುಗಿರಿ ಯಾವ ಸ್ಥಾನದಲ್ಲಿದೆ ಅಂತ ಗೊತ್ತಾಯ್ತಲ್ಲ? ಗೊತ್ತಾಯ್ತು ಸರ್. ನಾನು ಈ ಪರ್ಸೆಂಟೇಜ್ ಇಂಪಾರ್ಟೆಂಟ್ ಅಲ್ಲ. ರಾಜ್ಯಕ್ಕೆ ಹೋಲಿಸ್ಕೊಂಡ್ರೆ ನಾವು 34ನೇ ಪ್ಲೇಸ್ ಅಲ್ಲಿ ಇದ್ದೀವಿ. ಹೌದು ಸರ್. ನಾನು 34% ಇಂಪಾರ್ಟೆಂಟ್ ಅಲ್ಲ, 34ನೇ ಸ್ಥಾನದಲ್ಲಿದ್ದೀನಿ. ಒಂದೇ ಒಂದು ಸ್ಥಾನ ಕಡಿಮೆ. ಹೌದು ಸರ್. ಲಾಸ್ಟ್ ಅಲ್ಲಿ ಇರ್ಬೇಕಾಯ್ತು. ಅನಿವಾರ್ಯ 34ರಲ್ಲಿದ್ದೀವಿ. ಹೌದು ಸರ್. ಇದು ಹೇಗೆ ಮಾಡ್ಕೋಬೇಕು ಸರ್. ಯಾವಾಗ ಪ್ರಾರಂಭ ಮಾಡಬೇಕು ಈ ಇಂಪ್ರೂವ್ಮೆಂಟ್? ನಾನು ಇವಾಗ 20ಕ್ಕೋ 21ಕ್ಕೋ ಹೋಗ್ಬೇಕು ಅಂತ ಇಷ್ಟು 30 ಒಳಗಡೆ ಬರೋದಕ್ಕೆ ಪ್ರಯತ್ನ ಮಾಡ್ಬೋದು. ಖಂಡಿತ ಸರ್, ಮಾಡ್ತೀನಿ ಸರ್. ಯಾಕಂದ್ರೆ 34ನೇ ಸ್ಥಾನ ಅಂದ್ರೆ ನಮ್ಮ ಜಿಲ್ಲೆ, ನಮ್ಮ ತುಮಕೂರಿನಲ್ಲಿ
ಮಧುಗಿರಿ ಜಿಲ್ಲೆ ಯಾವ ಸ್ಥಾನದಲ್ಲಿದೆ ಅಂತ ಗೊತ್ತಾಗ್ಬಿಡುತ್ತೆ. ಅಲ್ಲಿಗೆ ನಮ್ದೇನು ಅಷ್ಟು ಹೇಳ್ಕೊಳ್ಳೋಂಥದ್ದಲ್ಲ. ತುಂಬ ಪ್ರಯತ್ನ ಮಾಡಿ 2021ಕ್ಕೆ ಪ್ರಯತ್ನ ಮಾಡಿದ್ರೆ, ಯಾಕಂದರೆ ನಮ್ಮ ತುಮಕೂರು ಜಿಲ್ಲೆಯಲ್ಲಿ ನೀರು 4 ತಾಲೂಕು ಅಷ್ಟೇ. 10 ತಾಲೂಕು ಸರ್ ತುಮಕೂರು. ಅದಲ್ಲ, ಮಧುಗಿರಿ ಜಿಲ್ಲೆ ಮಧುಗಿರಿ ಜಿಲ್ಲೆ 4 ತಾಲೂಕು, ತುಮಕೂರು 6 ತಾಲೂಕು. ಎಷ್ಟೊಂದು ಮಾಹಿತಿಗಲ್ಲ. 4 ತಾಲೂಕಲ್ಲಿ ಮಕ್ಕಳು ಯಾವ ಸ್ಥಾನದಲ್ಲಿದ್ದಾರೆ ಅಂತ ಬಂದರೆ ಪಾವಗಡ, ಕೊಡಗೇರಿ, ಮಧುಗಿರಿ, ಶಿರಾ. ಈ 4 ತಾಲೂಕು ಮಕ್ಕಳು ಯಾವ ಒಂದು ನಾಲೆಡ್ಜ್ ಎಷ್ಟಿದೆ ಅಂತಂದ್ರೆ ಇದು ರಿಸಲ್ಟ್ ನೋಡಿದ್ರೆ ಗೊತ್ತಾಗುತ್ತೆ. ಹೋದ ವರ್ಷ ನನಗೆ ರಿಸಲ್ಟ್ 55 ಇತ್ತು, ಈ ವರ್ಷ 44 ಅಲ್ಲ. ರಾಜ್ಯದ ಸ್ಥಾನಗಳನ್ನು ನೋಡಿದಾಗ ನಾವು ಕೊನೆ ಸ್ಥಾನದಲ್ಲಿ ಇದ್ದೀವಿ. ಅದಕ್ಕೆ ತಾವು ಹೆಚ್ಚು ಒತ್ತು ಕೊಟ್ಟು, ಈಗ ನೀವು BO ಇದ್ದೀರಿ, ನಿಮ್ಮ ಕೆಳಗಡೆ EO ಬರ್ತಾರೆ, CRP ಬರ್ತಾರೆ, HM ಬರ್ತಾರೆ, ಅವ್ರಿಗೆಲ್ಲ ಮೀಟಿಂಗ್ ಕರೀಬೇಕು. ಪ್ರತಿ ವಾರ ರಿವ್ಯೂ ಆದರೆ ಸ್ವಲ್ಪ ಫೋಕಸ್ ಮಾಡಿದರೆ, ಆಮೇಲೆ ಕಲಿಕಾ ಕೇಂದ್ರಗಳು ಏನಿದ್ದಾರೆ, ನಿಮ್ಮ ಡೈರೆಕ್ಟ್ ಪ್ರಿನ್ಸಿಪಾಲ್ ಏನಿದ್ದಾರೆ, ಅದು ಹೊಸ ಆಕ್ಷನ್ ಪ್ಲಾನ್ ಮಾಡ್ಕೊಳ್ಳಿ. ಡಿಫಿಕಲ್ಟ್ ಸಬ್ಜೆಕ್ಟ್ಸ್ ಆದ ಆಕ್ಷನ್ ಪ್ಲಾನ್ ಮಾಡ್ಕೊಳ್ಳಿ. ಆಗ ಇಂಪ್ರೂವ್ಮೆಂಟ್ ಮಾಡೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ನನ್ನ ಹತ್ರ ಬನ್ನಿ, ನಾನು ತುಂಬ ಚೆನ್ನಾಗಿ ಕ್ಲಾಸ್ ತಗೊಂಡಿದ್ದೀನಿ. ನಾನು ನಿಮ್ಮ ಡೈರೆಕ್ಟ್ ಪ್ರಿನ್ಸಿಪಾಲ್ಗೆ ಹೇಳ್ಕೊಟ್ಟಿದ್ದೀನಿ ಕಲಿಕೆಯನ್ನು ಯಾವ ರೀತಿ. ನಾನು MA MPhil. ಅದರಿಂದ ನನಗೆ ಶಿಕ್ಷಣದಲ್ಲಿ ಹೆಚ್ಚು ಆಸಕ್ತಿ ಇದ್ದದ್ದು. ನಾನು B.Ed ಕಾಲೇಜಿಗೆ ಲೆಕ್ಚರರ್ ಆಗಿದ್ದು ವಿಜಯ ಕಾಲೇಜಲ್ಲಿ. ಹೌದು. ಹಾಗಾಗಿ ಶಿಕ್ಷಣದ ಆಸಕ್ತಿ ಜಾಸ್ತಿ ಇರೋದ್ರಿಂದ ನಮಗೆ ಮಕ್ಕಳನ್ನ ಯಾವ ರೀತಿ ತರಬೇತಿ ಎಜುಕೇಶನ್ ಇಂಪಾರ್ಟೆಂಟ್. ಅವ್ರ ಜ್ಞಾನ ನೀವೇನು ಕೊಡ್ತೀರಾ ನಮ್ಮ ದೇಶನೂ ಹಾಗೆ ಮುಂದುವರಿಯುತ್ತೆ. ಶಿಕ್ಷಣದಲ್ಲಿ ವೀಕ್ ಆಗ್ಬಾರ್ದು. ನೀವು ಏನರನ್ನ ವೀಕ್ ಮಾಡಿ ಶಿಕ್ಷಣದಲ್ಲಿ ಮಕ್ಕಳಿಗೆ ಮಾತ್ರ ಅನ್ಯಾಯ ಮಾಡಬೇಡಿ. ಯಾಕಂದರೆ ಜ್ಞಾನ ಕೊಡೋದಿದೆಯಲ್ಲ, ತಾವು ತಮ್ಮಿನ ಗುರುಗಳು ಯಾರೂ ಇಲ್ಲ ಪ್ರಪಂಚ. ನೀವು ಯಾವ ಸ್ಥಾನ ಕೊಟ್ಟಿದ್ದೀರಲ್ಲ ಆ ಸ್ಥಾನನ ತಾವು ಉಳಿಸ್ಕೊಂಡ್ರೆ ಮಕ್ಕಳು ಮುಂದಿನ ಭವಿಷ್ಯವನ್ನು ಕಟ್ಟೋದಕ್ಕೆ ತುಂಬ ಸಹಾಯ ಆಗುತ್ತೆ. ದಯಮಾಡಿ ತಮ್ಮ ಸ್ವಂತ ಮಕ್ಕಳು ಅನ್ನೋ ಥರ ನೋಡಿಕೊಂಡ್ರೆ ಮುಂದಿನ ದಿನಗಳಲ್ಲಿ ಒಂದು 21ನೇ ಸ್ಥಾನಕ್ಕೆ ತರೋದಕ್ಕೆ ಪ್ರಯತ್ನ. ಸರ್ 18 ಶಾಲೆ 100% ಬಂದಿದೆ ಸರ್ ಈ ವರ್ಷ. 18 ಶಾಲೆ 100% ಬಂದರೆ ಒಟ್ಟು 4 ತಾಲೂಕುಗಳಲ್ಲಿ ಎಷ್ಟು ಶಾಲೆ ಇದೆ? 322 ಇದ್ದಾವೆ. 322 18 ಒಂದು ಅದು ಪರ್ಸೆಂಟೇಜ್ ಕಡಿಮೆ. ಎಲ್ಲೇ ಹೋಗ್ತಾ ಇರ್ರಿ, ನೀವು ಕಡಿಮೆ ಆಗ್ತಾನೆ ಇದೆ ಸರ್. 322 18 ಏನು ದೊಡ್ಡದಲ್ಲ. ಯಾರು ಹೆಚ್ಚು ತಂದೆ ತಾಯಿಗಳು ಫೋಕಸ್ ಮಾಡಿರ್ತಾರೆ ಆ ಮಕ್ಕಳು ಟ್ಯೂಷನ್ಗೆ ಕಳಿಸಿರ್ತಾರೆ, ಮತ್ತೆ ಮನೆಯಲ್ಲೂ ಸಪ್ರೇಟ್ ಆಗಿ ಹೇಳ್ಕೊಟ್ಟಿರ್ತಾರೆ. ಅಂತ ಮಕ್ಕಳು ಮಾತ್ರ ಇವರು 18 ಶಾಲೆ ಅಷ್ಟೇ. ಇನ್ನು ಯಾರಿಗೂ ತಂದೆ ತಾಯಿ ಕೂಲಿ ಹೋಗ್ತಾರೆ ನೋಡಿ, ಆ ಕೂಲಿ ಹೋಗೋ ಮಕ್ಕಳು ತಾಯಿ ತಂದೆ ಕಷ್ಟಪಟ್ಕೊಂಡು ಬಂದಿರ್ತಾರೆ, ಮಕ್ಕಳನ್ನ ಮಾತಾಡ್ಸೋದೇ ಇಲ್ಲ. ಆ ಮಕ್ಕಳೇ ಹೆಚ್ಚು ಫೇಲ್ ಆಗ್ತಾರೆ, ಪರ್ಸೆಂಟೇಜ್ ಕಮ್ಮಿ ತೆಗಿತಾರೆ. ಇಷ್ಟೆಲ್ಲ ಕಮ್ಮಿ ತೆಗೆದ ಪರ್ಸೆಂಟೇಜು ಆ ಥರ ಮಕ್ಕಳು. ಮಧ್ಯಮ ವರ್ಗದ ಮಕ್ಕಳು ಪರವಾಗಿಲ್ಲ ಅಲ್ವಾ? ಅದು 4 ಕ್ಯಾಟಗರಿ ಮಾಡ್ಕೊಳ್ಳಿ ABCDನ. ಆ C ವರ್ಗದ ಮಕ್ಕಳನ್ನ A ವರ್ಗಕ್ಕೆ ತಯಾರು ಮಾಡಿದ್ರೆ ಕ್ವಾರ್ಟರ್ಲಿ ಮಾಡ್ಕೊಳ್ಳಿ, 3 ತಿಂಗಳಿಗೆ ಒಂದ್ಸರಿ. ಆ 3 ತಿಂಗಳಿಗೆ ಒಂದ್ಸರಿ ಟೆಸ್ಟ್ ಎಕ್ಸಾಂಪಲ್ ಕೊಟ್ಕೊಂಡು ಬಂದ್ರೆ ಇಂಪ್ರೂವ್ಮೆಂಟ್ ಆಗೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಫೋಕಸ್ ಮಾಡಿ ಆ ಫೇಲ್ ಆಗಿರೋ ಮಕ್ಕಳನ್ನೆಲ್ಲ ಪಾಸ್ ಆಗೋದಕ್ಕೆ ಪ್ರಯತ್ನ ಮಾಡಿ. ಅವರು ಎಷ್ಟು ಜನ ಫೇಲ್ ಆಗಿದ್ದಾರೆ ಅದನ್ನ ಗುರಿಯಾಗಿ ಇಟ್ಕೊಂಡು ಅವ್ರಿಗೇನಾದ್ರು ಸ್ಪೆಷಲ್ ಕ್ಲಾಸ್ ತಗೊಂಡು ಶಾಲೆಗಳಲ್ಲಿ ಹಾಸ್ಟೆಲ್ಗಳಲ್ಲಿ ಅವ್ರನ್ನ ಪಾಸ್ ಆಗೋದಕ್ಕೆ ಹೆಚ್ಚು ಒತ್ತು. ಕುರಿ ಸಾಕಾಣಿಕೆಯಲ್ಲಿ ಇಡೀ ನಮ್ಮ ಜಿಲ್ಲೆಯಲ್ಲಿ ನಂಬರ್ 1. ತುಂಬ ಜನ ಕುರಿ ಸಾಕಾಣಿಕೆ ಮಾಡೋರು. 1 ವರ್ಷಕ್ಕೆ ಒಬ್ಬರಿಗೆ 6 ಕುರಿ ಕೊಡ್ತಾರೆ, ಮೇಯಿಸೋರಿಗೆ ಸಂಬಳನೂ ಕೊಟ್ಟು 6 ಕುರಿ ಕೊಡ್ತಾರೆ. ಒಂದು ಕುರಿಗಳು ಮಂದೆ ತಡೀತಾರೆ ಗೊತ್ತಲ್ವಾ, ಹೊಲಗಳಲ್ಲಿ ಗಂಜಳ ಮತ್ತು ಪಿಚ್ಕೆ ಹಾಕೋದಕ್ಕೆ. ಅದಕ್ಕೆ ಆದಾಯ ಎಲ್ಲ ಬರೋ ಸೇರಿ 1,26,00,000 ಪರ್ ಮಂತ್ ಇನ್ಕಮ್. ಯಾವ ಆಫೀಸರ್ಗಳಿಗೂ ಇಲ್ಲ ಇಷ್ಟೊಂದು ಇನ್ಕಮ್ಮು ಅವ್ರಿಗೆ ಬರ್ತಾ ಇದೆ. ಒಳ್ಳೆ ಉದ್ದಿಮೆ. ಅದರಲ್ಲಿ ಕುರಿ ಉಣ್ಣೆ, ಆ ಕುರಿ ತುಪ್ಪ ಕಟ್ ಮಾಡೋದಿದೆಯಲ್ಲ ಅದು ಸಹ ಪರ್ ಮಂತ್ ಲೆಕ್ಕದಲ್ಲಿ ಹೋದರೆ 54,000 ಪರ್ ಮಂತ್. ಒಂದು ಹಿಂಡು ಒಟ್ಟು ಅದು 1.5 ಕೋಟಿ ಇದೆ ಉಣ್ಣೆ ಡಿಮ್ಯಾಂಡ್. ಕಂಬಳಿ ನಿಂತಾರೆ ನೋಡಿ, ಅಷ್ಟು ಒಳ್ಳೆ ಉದ್ದಿಮೆ ಇದೆ. ಆಮೇಲೆ ಹಂದಿ ಸಾಕಾಣಿಕೆ ಇಲ್ಲ, ಅವ್ರಿಗೇನೋ ದುಡ್ಡಿಗೆ ತಗೊಂಡು ಹೋಗ್ತಾ ಇದ್ದಾರೆ. ಅಲ್ಲ ಇವೆಲ್ಲ ಕಡಿಮೆ ಕುರಿ ಇರೋದು ಇಲ್ಲಿ ಕಡಿಮೆ, ಅಲ್ಲಿ ಎಲ್ಲ ಔಟ್ ಆಫ್ ಕಂಟ್ರಿಗೆ ಹೋಗುತ್ತೆ ಕುರಿ. ಒಂದು ಕಂಬಳಿ ಅಷ್ಟೊಂದು ಚೆನ್ನಾಗಿದೆ. ಸರಿ ಸರ್, ಹೇಳೋದಕ್ಕೆ ಅದಕ್ಕೊಂದು ರೀತಿ ನೀತಿ ಇರ್ತದೆ. ಮತ್ತೆ ಯಾರಿಗಾಗಲಿ ದನ ಹಾಕ್ಬಾರ್ದು, ಮನುಷ್ಯ ಹಾಕ್ಬೇಕು. ಎಜುಕೇಟೆಡ್ ಅವರೆಲ್ಲ ಬಹಳಷ್ಟು
ಈಗ ಅವರು KDP ಮೆಂಬರ್ ಕೇಳಿದಾಗ ಅವ್ರ ರೀತಿ ಯಾವ ರೀತಿ ವರ್ತನೆ ಮಾಡಬೇಕು, ಹೇಗೆ ಮಾತಾಡಬೇಕು. ಫೋನ್ ಮಾಡಿ ಹೇಳಿದ್ರಿ, ನೀವು ಬಂದಿಲ್ಲ ಅಂತ ಹೇಳಿದ್ರಿ, ಅದಕ್ಕೆ ಹೇಳಿದ್ರು. ಆ ಕಡೆ ಏರಿಯಾದಲ್ಲಿ, ನಮ್ಮ ಏರಿಯಾದಲ್ಲಿ ಆ ಕಡೆ ಜಾಸ್ತಿ ಅವ್ರು ರೈತರೆಲ್ಲರೂ ಮೆಡಿಸನ್ ಇಲ್ಲ ಅಂತ ಹೇಳಿದ್ರು. ಅವ್ರು ಗಲಾಟೆ ಮಾಡಿ ಫೋನ್ ಬಟ್ ಏನು ಅವರು ಜಂತುನಾಶಕ ಔಷಧಿ ಕೇಳ್ತಾರೆ. ಕುರಿಯರು ಜಾಸ್ತಿ ವರ್ಷಕ್ಕೆ 3 ಬಾರಿ ಹಾಕ್ಬೇಕು. ಅದು ಸಪ್ಲೈ ಇಲ್ಲ ಸರ್, ಸಫಿಷಿಯಂಟ್ ಎಲ್ಲ ಕುರಿ ಪಾಪ್ಯುಲೇಷನ್ ಡಿಸ್ಟ್ರಿಕ್ಟ್ ಮೀಟಿಂಗ್ ಕರೆದಾಗ ರೀಜನಲ್ ವೈಸು ಕುರಿ ಮೇಕೆ ಎಲ್ಲಿದೆ ಅದು ಜಂತು ಹುಳುಗಳು ಅಂತಕ್ಕಂಥದ್ದು, ಕೆಲವೆಲ್ಲ ಕುರಿ ಜಾಡ್ ಅಂತ ಬರುತ್ತೆ ಗೊತ್ತಲ್ವ, ಅವಕ್ಕೆ ಕುರಿಗಳಿಗೆ ಒಂದ್ಸರಿ ರೋಗ ಬಂತು ಎಲ್ಲ ಸತ್ತೋಗ್ತಾರೆ. ಅದಕ್ಕೆ ಪ್ರಿಕಾಷನ್ ತಗೋಬೇಕಾದ್ರೆ ಏನ್ ಮಾಡ್ಬೇಕು ಅಂದ್ರೆ ಇಂಡೆಂಟ್ ಕೊಟ್ಟು ಅದಕ್ಕೆ ಮೆಡಿಸಿನ್ ಸಪರೇಟ್ ಆಗಿ ತರಿಸ್ಕೊಡ್ಬೇಕು. ವ್ಯಾಕ್ಸಿನೇಷನ್ ಎಲ್ಲ ಇದೆ ಸರ್, ಬಟ್ ಔಷಧಿ ಡಿವರ್ಮಿಂಗ್ ಆಗಲಿ ಏನಾದ್ರು ಕಾಯಿಲೆ ಬಂದರೆ ಇಂಜೆಕ್ಷನ್ಸ್ ಆಗಲಿ ಅವ್ರು ಕೇಳ್ತಾರೆ. ಈ ಕುರಿಯರ್ ಏನಂತಂದ್ರೆ ನಾವು ಹೇಳಿದ್ದು ಹಾಕೋಣಲ್ಲ, ಅವ್ರಿಗೆ ಅವ್ರ ಕೈಲಿ ಕೊಡಬೇಕು, ಅವರೇ ಹಾಕೊಂತಾರೆ. ಈಗ ಅವ್ರದೇ ಮೆಡಿಸಿನ್ ಇರುತ್ತೆ ಕುರಿಗೆ. ನೋಡಿ ಇನ್ನೊಂದು ಹೇಳ್ತೀನಿ, ಆ ಕುರಿದು ಮೆಡಿಸಿನ್ಸ್ ಇದೆಯಲ್ಲ ಅವರ ಊರಿಂದ ಹೊರಗಡೆ ಕರ್ಕೊಂಡೋಗಿ ಒಂದು ಘಾಟ್ ಅಂತ ತೆಗಿತಾರೆ. ಆ ಹೊಗೆ ಕುಡಿದ್ರೆ ಬಂದಿರೋ ಕಾಯಿಲೆ ಎಲ್ಲ ಹೊರಟೋಗ್ಬಿಡುತ್ತೆ. ಅಂದ್ರೆ ಅಲ್ಲಿ ಯಾವ ರೀತಿ ಇದೆ ಅಂದ್ರೆ ಆ ಬ್ಯಾಕ್ಟೀರಿಯಸ್ ಸಹಾಯ ಅಂತ ಒಂದು ಮೆಡಿಸಿನ್ ಅಲ್ಲ, ಒಂದು ಗುಳುಗದಕಾಯಿ ಅಂತ ಬರುತ್ತೆ. ಆ ಗುಳುಗದಕಾಯಿ ಬೀಜನ ಹಾಕಿದ್ರೆ ಆ ಬ್ಯಾಕ್ಟೀರಿಯಾ ಕುರಿಗೆ ಬಂದಿರತಕ್ಕಂಥ ಕಾಯಿಲೆಗಳು ವಾಸಿ ಆಗುತ್ತೆ. ಆದ್ರೂ ಹೊಗೆನೇ ಹಿಡಿತಾರೆ. ಆ ಹೊಗೆ ಹೋದ್ರೆ ಹಟ್ಟಿಗೆ ಕುರಿ ಹಟ್ಟಿಗೆ ಎಲ್ಲ ಸತ್ತು ಹೋಗ್ತಾರೆ. ಅದು ಯಾರಿಗೂ ಗೊತ್ತಿಲ್ಲ, ಆ ಮೆಡಿಸಿನ್ ಅವ್ರಿಗೆ ಗೊತ್ತಿಲ್ಲ. ಇಲ್ಲ ಇಲ್ಲ ಇಲ್ಲ, ನೀವು ನೆಲ್ಲಬೇಡಿ, ನೀವು ಏನೇ ಔಷಧಿ ಕೊಟ್ಟರು ಅವ್ರು ನಂಬಲ್ಲ, ಅದನ್ನೇ ಹಾಕೋದು ಅವರು. ಇರ್ಲಿ, ವಿದ್ಯಾರ್ಥಿಗಳು ಕೊಡ್ತಾರೆ, ಕೆಲವು ಮನೆಗಳಲ್ಲೂ ಮಾರಾಟ ಮಾಡ್ತಾರೆ. ಮಾಹಿತಿ ಬಂದು ಎಲ್ಲ ನಾವು ಕೇಸ್ಗಳು ಮಾಡ್ತೀವಿ ಸರ್, ಎಲ್ಲ ಆಕ್ಷನ್ ತಗೊಳ್ತೀವಿ. ಎಷ್ಟು ಕೇಸ್ ಆಗಿದೆ ಟೋಟಲ್ ಸರ್ 250 ಕೇಸ್ ಆಗಿದೆ ಸರ್. ಆಕ್ಷನ್ ಏನಾಗಿದೆ? ಅದು ಕೋರ್ಟ್ ಕೇಸ್, ನಾವು ಕೇಸ್ಗಳು ಮಾಡಿ ಕೋರ್ಟಿಗೆ ಕೊಡ್ತೀವಿ ಸರ್. ಕೆಲವು ವಿನ್ನರ್ಸ್ ಕೇಸ್ಗಳಂತ, ಇನ್ನೊಂದು ಕೆಲವೊಂದು ಫೈನಬಲ್ ಕೇಸ್ ಇದೆ ಸರ್. ನಮ್ಮ ಬೀಚ್ ಸಾಹೇಬ್ ಫೈನಲ್ ಏನಾದ್ರು ಫೈನ್ ಹಾಕಿರೋದಕ್ಕೆ ಎಷ್ಟು ಸರ್? ಅದರಿಂದ ಫೈನ್ ಹಾಕಿರೋದ 14,25,335 ಲಾಸ್ಟ್ ಇಯರ್. ಈ ವರ್ಷ ಜನವರಿ ಮಾರ್ಚ್ ಏಪ್ರಿಲ್ ಇನ್ನೂ ಬಂದಿಲ್ಲ ಸರ್. ಯಾವ ಕಾಂಪೌಂಡ್ ಆಗಿಲ್ಲ, ಯಾವ ಹಾಕಿಲ್ಲ. ಅಲ್ಲ ಕೇಸಸ್ ಆಗಿದೆ ಸರ್, ಕೇಸಸ್ ಮಾಡಿದ್ವಿ. ಎಷ್ಟಾಗಿದೆ ಕಾಂಪೌಂಡ್ ಎಷ್ಟು ದಂಡ ಬಂದಿದೆ, ಅಬ್ಕಾರಿ ಇಲಾಖೆಗೆ ಎಷ್ಟು ಲಾಭ ಸಿಕ್ಕಿದೆ ಅಂತ ಈ ದಂಡದಿಂದ ನಿಯಮ ಬಾಹ್ಯವಾಗಿ ಮಾರಾಟ ಮಾಡೋಂಥವರಿಂದ ಎಷ್ಟು ವಸೂಲಿ ಮಾಡಿದ್ದೀವಿ? ಲಾಸ್ಟ್ 1,28,335 ಆಗಿದೆ ಸರ್. ಲಾಸ್ಟ್ ಏಪ್ರಿಲ್ ಮಾರ್ಚ್ 14,28,335 ಅಥವಾ ಅಲ್ಲಲ್ಲ, ಅಂಗಡಿನಲ್ಲಿ ಮಾರಾಟ ಮಾಡ್ತಾರೆ. ಮಾಲೀಕರಿಗಲ್ವ ತಪ್ಪಾಗಲ್ಲ, ಕೊಡಬಾರ್ದಲ್ಲ ಅವ್ರದ್ದು ಸೇರಿ ಅವ್ರಿಗೂ ಫೈನ್ ಹಾಕ್ಬೇಕಲ್ವ? ಅವ್ರದ್ದು ಇನ್ಕ್ಲೂಡ್ ಆಗಿದೆ ಸರ್. ಈಗ ವೈನ್ ಸೆಂಟರ್ ಇರುತ್ತೆ, ಅವರು ವೈನ್ ಸೆಂಟರ್ ಇಂದ ತಗೊಂಡು ಹೋಗ್ತಾರೆ. ಆ ವೈನ್ ಸೆಂಟರ್ ಇಂದ ತಗೊಂಡೋಗಿರೋದೇ ಗೊತ್ತಾಗುತ್ತೆ, ಅಲ್ಲಿ ಅವ್ರಿಗೂ ದಂಡ ಹಾಕ್ಬೇಕಲ್ಲ. ಅದನ್ನು ಆ ಅಮೌಂಟ್ ಇನ್ಕ್ಲೂಡ್ ಆಗಿದೆ ಸರ್. ಎಲ್ಲ ಶಾಪ್ಗಳಿಗೂ ಕೇಸ್ಗಳು ರಿಜಿಸ್ಟರ್ ಮಾಡ್ತಾರೆ ಸರ್. ಕಂಪ್ಲೇಂಟ್ ಬಂದಾಗ ಅಲ್ಲ, ದಂಡದ ಮೊತ್ತವನ್ನು ಜಾಸ್ತಿ ಮಾಡಿದ್ರೆ ಅವಾಗ ಈ ಥರ ಮಾರಾಟ, ಕಳ್ಳ ಸಾಗಾಣಿಕೆ, ಕಳ್ಳ ಮಾರಾಟ ಕಡಿಮೆ ಆಗ್ಬೋದು. ಯಾಕಂದ್ರೆ ದಂಡ ಕಡಿಮೆ ಆಯಿತು. ಅವ್ರೇನು ಮಾಡ್ತಾರೆ, ಆ ದಂಡದ ಸೇರಿ ಪಬ್ಲಿಕ್ ಜನಗಳ ಮೇಲೆ ಹಾಕ್ತಾರೆ. ಅಲ್ಲಿ ಅವನು 100 ರೂಪಾಯಿದ 140 ರೂಪಾಯಿ ಮಾರಾಟ ಮಾಡ್ಕೊಳ್ತಾರೆ. ಅವಾಗ ಏನಾಯ್ತು, ದಂಡ ಹಾಕಿದ್ರೆ ಹಾಕೊಳ್ಳಿ, ತನ್ನ ಮಾರಾಟ ಮಾಡ್ಕೊಳ್ತೇನೆ ಅಂತ ಆ ರೀತಿ ಆಗ್ತದೆ. ಅದು ನಿಯಮ ಬಾಹಿರ ಆಗ್ತದೆ. ಈ ಅಂಗಡಿ ಮಾಲೀಕರನ್ನೇ ಕೊಡ್ತಾ ಇದ್ದಾರೆ ಅವರೇ ಡೈಲಿ ಕೊಡ್ತಾರೆ, ಅವರೇನೆ ತಗೊಂಡೋಗಿ ಅಂತ ಡೈಲಿ ಸೈಕಲ್ಗಳಲ್ಲಿ, TVSಗಳಲ್ಲಿ, ಗಾಡಿಗಳಲ್ಲಿ ಡೈಲಿ ತಗೊಂಡೋಗಂತ ಸಂಖ್ಯೆ ಜಾಸ್ತಿ ಇದೆ. ಅವಾಗ ಬೈಕ್ ಸೀಟ್ ಮಾಡಬೇಕು, ಅಂಗಡಿಗೂ ಸೀಟ್ ಮಾಡಬೇಕು, ಲೈಸೆನ್ಸ್ ರದ್ದು ಮಾಡಬೇಕು. ಯಾವುದು ರೈತರು ಬಡವರ ಮೇಲೆಲ್ಲ ದಂಡ ಹಾಕ್ತಾರೆ. ಆ ಮಗನೆಲ್ಲ ಹೊಟ್ಟೆ ಪಾಡಿಗೆ ಅವ್ನು ಮಾಡ್ಕೊತಾನೆ. ಇವ್ರು ಬೈಕ್ ಸೆಂಟರ್ನ ಕೊಟ್ಟಾನೆ ಅವ್ನು ಮಾಡೋದು. ಅವಾಗ ಇವ್ರಿಗೆ ಲೈಸೆನ್ಸ್ ಒಂದ್ಸರಿ ಕ್ಯಾನ್ಸಲ್ ಮಾಡಿ ಮಾಡೋಣ. ಅವಾಗ ಈ ತರ ಕಳ್ಳ ಸಾಗಾಣಿಕೆ ಆಗಲ್ಲ. ಪಾಪ ಯಾರೋ ಪೆಟ್ಟಿಗೆ ಅಂಗಡಿಯಲ್ಲಿ ಒಂದು ದಂಡ ಹಾಕಿದ್ರೆ ಬಡ ರೈತರಿಗೆ, ಒಬ್ಬ ಬಡ ವ್ಯಾಪಾರಗಾರನಿಗೆ ಹಾಕಿದ್ರೆ ಆಗಲ್ಲ. ಮೂಲ ಇವ್ನಿಗೆ ಹಾಕಿ ಅವರಿಗೆ ದಂಡನೆ ಜಾಸ್ತಿ ಮಾಡಿ, ಅವಾಗ ಈ ಕಳ್ಳ ಸಾಗಾಣಿಕೆ ಕಡಿಮೆ ಆಗ್ತದೆ. ಸಣ್ಣ ಅಂಗಡಿನವ್ರನ್ನೆಲ್ಲ ಪಾಪ ಅವ್ರಿಗೆಲ್ಲ ಯಾರು ವೈನ್ ಸೆಂಟರ್ನಲ್ಲಿ ಇರ್ತಾನೆ
ಬಾರ್ ಅಂಡ್ ರೆಸ್ಟೋರೆಂಟ್ ಇರ್ತಾರೆ ಅವ್ರ ಲೈಸೆನ್ಸ್ 1 ವರ್ಷ ರದ್ದು ಮಾಡ್ತೀವಿ ಅಂತ ಎದುರಿಸಿ ಯಾರಿಗೂ ಕೊಡಲ್ಲ. ಅವಾಗ ಹಳ್ಳಿನಲ್ಲಿ ಅಲ್ಲೆಲ್ಲ ಕುಡಿದು ಮಲ್ಕೊಳ್ಳೋದೆಲ್ಲ ಕಡಿಮೆ ಆಗ್ತಾರೆ, ದೂರ ಬರಲ್ಲ. ಅಥವಾ ದುಶ್ಚಟ ಕುಡಿ ಅನ್ನೋದು ಸ್ವಲ್ಪ ಸಂಖ್ಯೆನಾದ್ರೂ ಕಮ್ಮಿ ಆಗ್ಬೋದು. ಗ್ಯಾರಂಟಿ KDP ಸಮೇತ ರೆಗ್ಯುಲೇಷನ್ ಮಾಡ್ತಾ ಇದ್ದೀವಿ ನಾವು. ಅಲ್ಲ, ಕುಡಿಯೋರು ಕುಡಿಸ್ತಾ ಇದ್ರೆ ಈ ತರ ಅಂಗಡಿಗಳಲ್ಲಿ ಎಲ್ಲರೂ ಕುಡಿತಾರೆ, ಅದನ್ನ ನಿಲ್ಲಿಸಬೇಕು ಅಂತ ನಾನು ಹೇಳ್ತಿರೋದು. ಕೇಸ್ಗಳೆಲ್ಲ ದಾಖಲು ಮಾಡ್ತೀವಿ ಸರ್. ನೀವು ಎಷ್ಟೇ ಕೇಸ್ ದಾಖಲು ಮಾಡಿ, ಕೇಸ್ ದಾಖಲಾಗುತ್ತೆ, ಅದು ಯಾವುದೋ ಪ್ರಕರಣ ಮುಂಚೂಣಿಗೆ ಬಂದು ಅದಕ್ಕೆ ಯಾವುದೋ ತೊಂದರೆ ಏನಾಗಲ್ಲ. ನಾನು ಅಂಗಡಿ ಲೈಸೆನ್ಸ್ ಇದೆಯಲ್ಲ, ವೈನ್ಸ್ ಬಾರ್ ಲೈಸೆನ್ಸ್ ನ ರದ್ದು ಮಾಡಿದ್ರೆ ಈ ತರ ಚಿಕ್ಕ ಚಿಕ್ಕ ಅಂಗಡಿಗೆ ಕೊಡಲ್ಲ. ನಾನು ಯಾರೋ ಒಬ್ರು ರಾಮಣ್ಣ ಅನ್ನೋರು ಅಂಗಡಿನಲ್ಲಿ ಇರ್ಕೊಂಡು ಮಾಡ್ತಿದ್ರು, ಅವ್ರಿಗೊಂದು 1000 ರೂಪಾಯಿ ದಂಡ ಹಾಕಿರೋದು ಪರಿಹಾರ ಅಲ್ಲ, ಇದು ಪರಿಹಾರ, ನಿಜವಾದ ಪರಿಹಾರ. ಅವಾಗ ನಿಮ್ಮ ಅಬಕಾರಿ ಇಲಾಖೆಯವರು ನಿಜವಾದ ಗಣನೀಯ ಸಾಧನೆ ಮಾಡಿದಾಗುತ್ತೆ. ಈ ವೈನ್ ಸೆಂಟರ್ ಕ್ಯಾನ್ಸರ್ ಲೈಸೆನ್ಸ್ ರದ್ದು ಮಾಡಿದ್ವಿ ನೋಡಿ, ಅವಾಗ ಚಿಕ್ಕ ಚಿಕ್ಕ ಅಂಗಡಿ ಕೊಡಿ, ಎದುರಿಸಿ ಸಾಕು, ರದ್ದು ಮಾಡೋದು ಬೇಡ. ಆಮೇಲೆ ಒಂದು ಸಾರಿ ಏನಾದ್ರು ಈ ತರ ಕಂಡ್ತಂದ್ರೆ 15 ಲಕ್ಷ ರೂಪಾಯಿವರೆಗೂ ದಂಡ ವಿಧಿಸಿ. ನಿಮ್ಗೂ ಬರುತ್ತಲ್ವಾ, ಮಾಡ್ಕೊಂಡ್ರೆ ಪಾಪ ಈ ತರ ದುಶ್ಚಟಗಳಿಗೆ ಚಿಕ್ಕ ಚಿಕ್ಕ ಹುಡುಗರೆಲ್ಲ ಕುಡಿಯಲ್ಲ, ಹೆಣ್ಮಕ್ಳೆಲ್ಲ ಇವತ್ತು ಕುಡಿತಾ ಇದ್ದಾರೆ ಜಾಸ್ತಿ ಹಳ್ಳಿನಲ್ಲಿ, ಗೊತ್ತಾ? ತಮ್ಮ ಅಬಕಾರಿ ಇಲಾಖೆಯಲ್ಲಿ ಬಿಗಿ ಭದ್ರತೆ ಮಾಡೋದು ಈ ತರ ನಿಯಮಗಳನ್ನ ಸಡಿಲಿಸಿರೋದಕ್ಕೆ ಈ ತರ ಆಗ್ತಾ ಇರೋದು. ನಿಯಮ ಬಿಗಿ ಮಾಡಿ ಎಲ್ಲ ಕರೆಕ್ಟ್ ಆಗಿ ನಿಯಮಗಳನ್ನ ನಾವು ಟೈಟ್ ಆಗಿ ಮಾಡಿದ್ರೆ, ಯಾವುದೇ ನಿಯಮವನ್ನ ಬಿಗಿ ಬಂದೋಬಸ್ತ್ ಮಾಡಿದಾಗ ಈ ತರ ಚಿಕ್ಕ ಚಿಕ್ಕ ಮಕ್ಕಳು, ಹೆಣ್ಮಕ್ಳು ಈ ತರ ದುಶ್ಚಟಗಳಿಗೆ ಬಲಿಯಾಗೋದನ್ನ ತಮ್ಮ ಇಲಾಖೆಯಿಂದ ಕಡಿಮೆ ಮಾಡೋದಕ್ಕೆ ಅನುಕೂಲ ಆಗುತ್ತೆ. ಹೌದಲ್ಲ? ನೋಡೋಣ, ಸರಿ, ನಾವು ರೆಗ್ಯುಲೇಷನ್ ಮಾಡ್ತೀವಿ. ನಮಗೆ ಏನು ಮುಂದಿನ ಪ್ರಕರಣಗಳು ಎಷ್ಟು ನೀವು ವೈನ್ ಸೆಂಟರ್ಗಳಿಗೆ ದಂಡ ಹಾಕಿದ್ದೀರಾ, ಎಷ್ಟು ಲೈಸೆನ್ಸ್ ರದ್ದು ಮಾಡಿದ್ದೀರಾ ಅಂತ ನೋಡೋಣ. ರಾಜ್ಯ ಮಟ್ಟಕ್ಕೆ ಹೋಗ್ಲಿ, ಏನು ತೊಂದರೆ ಇಲ್ಲ. ಇದು ಗ್ರಾಮೀಣ ಪ್ರದೇಶದಿಂದಲೇ ಹೋಗ್ಬೇಕು ಇವೆಲ್ಲ, ಅಲ್ವಾ? ಗ್ರಾಮೀಣ ಭಾಗದಿಂದಲೇ ತಾನೇ ಆದಾಯದ ಮೂಲಗಳು ಜಾಸ್ತಿ ಆಗ್ತಿರೋದು. ಹೆಚ್ಚಿಗೆ ರಾಜ ಹೋಗೋದಲ್ಲಿ, ಓಟಿ ಹೋಗೋದಲ್ಲಿ, ಓಸಿ ಹೋಗೋದಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ಲೋ ಕ್ಲಾಸ್ ಇಟ್ಕೊಂಡು ಜಾಸ್ತಿ ಇಲ್ಲ ಆಗ್ತದೆ. ಪಾಪ ಬಡವರೆಲ್ಲ ಲಿವರ್ ಮಾಡ್ಕೊಂಡು ಸ್ವಲ್ಪ ಹೋಗ್ತಾ ಇದ್ದಾರೆ. ಅದಕ್ಕೆ ನಾವು ಇಂಥವನ್ನ ಸಣ್ಣ ಮಕ್ಕಳಿಗೆ ಇವ್ರು ಹೇಳಿದ್ರು, ಸ್ಕೂಲ್ ಮಕ್ಕಳೆಲ್ಲ ಕುಡಿತಾರೆ, 18 ವರ್ಷದ ಒಳಗಡೆ ಇರೋ ಮಕ್ಕಳೆಲ್ಲ ಜಾಸ್ತಿ ಕುಡಿತಾರೆ. ಟಾರ್ಗೆಟ್ ಕೊಟ್ಟಿಲ್ಲ, ನಾವು ಕೆಲಸ ಮಾಡ್ತೀವಿ. ಟಾರ್ಗೆಟ್ ಕೊಟ್ಟಿಲ್ಲ ಅಂದ್ಬಿಟ್ಟು ಹಾಗಾದ್ರೆ ಕೊಲೆನೂ ಮಾಡ್ಬಿಟ್ಟು ಟಾರ್ಗೆಟ್ ಕೊಡಕ್ಕಾಗತ್ತಾ? ನಾವು ಚಿಕ್ಕ ಚಿಕ್ಕ ಮಕ್ಕಳನ್ನೆಲ್ಲ ನಾವು ಬಲಿ ಹಾಕ್ತಂಗಾಗಲ್ವಾ? ಅವೆಲ್ಲ ಸರ್, ಅದೇ ಈಗ ಸರ್ 66% ಏನು ಇದೆ ಸರ್. ಅದು ಬೇರೆ, ನೀವು ಫೈನ್ ಹಾಕಿ ಇವ್ರಿಗೆ 66% ಡಬಲ್ ಆಗುತ್ತೆ. ವೈನ್ ಸೆಂಟರ್ನಲ್ಲಿ ಫೈನ್ ಹಾಕಿ ಅವಾಗ ಡಬಲ್ ಆಗುತ್ತೆ, ರೈಸ್ ಆಗುತ್ತೆ, ಟಾರ್ಗೆಟು ಜಾಸ್ತಿ ಆಗುತ್ತೆ, ಸರ್ಕಾರಕ್ಕೆ ಆದಾಯನೂ ಜಾಸ್ತಿ ಬರುತ್ತೆ. ಒಂದೇನ ಈ ಪೆಟ್ಟಿ ಅಂಟಾಗಿ ಮಾರಿದ್ದು ಕಂಡು ಬಂತು ಅಂದ್ರೆ ವೈನ್ ಸೆಂಟರ್ ಯಾರು ಕೊಟ್ಟಿದ್ರೆ ನಮ್ಗೆ 5 ಲಕ್ಷ ರೂಪಾಯಿ ಫೈನ್, 1 ವರ್ಷ ಲೈಸೆನ್ಸ್ ಬಂತು. ಈ ತರ ಬಿಗಿ ಮಾಡಿ, ಆಡಳಿತ ಬಿಗಿ ಇದ್ರೆ ಇಡೀ ದೇಶ ಸುರಕ್ಷಿತವಾಗಿರುತ್ತೆ, ರಾಜ್ಯ ಸುರಕ್ಷಿತವಾಗಿರುತ್ತೆ, ಅಲ್ವಾ? ಯಾಕಂದ್ರೆ ನಾವು ಮಾದಕ ವ್ಯಸನೀಯಗಳನ್ನ, ಮಾದಕ ದ್ರವ್ಯಗಳನ್ನ, ಮಾದಕ ಪಾನೀಯಗಳನ್ನ ನಾವು ನಿಷೇಧ ಮಾಡಬೇಕು ಅಂತ ಕಾನೂನು ತಗೋ ಎಲ್ಲ ಕಡೆ ಪ್ರಚಾರ ಮಾಡ್ತಾ ಇದ್ದೀವಿ. ಇಲ್ಲಿ ನೀವು ಒಂದ್ ಕಡೆ ಉತ್ತೇಜನ ಕೊಟ್ರೆ ನಾವು ಎಲ್ಲಿ ಇದನ್ನ ಅವಾಯ್ಡ್ ಮಾಡೋದು? ಫ್ರೀ, ಡ್ರಗ್ಸ್ ಫ್ರೀ ಯಾವ ರೀತಿ ಮಾಡೋದು? ಆಗ್ತಾ ಇದೆ. 3 ತಿಂಗಳಿಗೊಮ್ಮೆ ಅವೇರ್ನೆಸ್ ಮಾಡಿ ಈ ತರ ಮಾದಕ ವಸ್ತುಗಳನ್ನ ನಿಷೇಧ ಮಾಡಿ ಅಂತ. ಇದು ಒಂದು ರೀತಿ ಮಾದಕ, ಈ ಪಾನ್ ಪರಾಗು, ಗುಟ್ಕ, ಮದ್ಯ ಎಲ್ಲರೂ ಒಂದು ರೀತಿ ಗಾಂಜಾ, ಆಫೀಮು ಇವೆಲ್ಲವನ್ನು ನಿಷೇಧ ಮಾಡಬೇಕು. ತಮ್ಮದೇ ಇಲಾಖೆ ತಾವೇ ಎಲ್ಲನೂ ಮಾಡ್ಬೇಕಾಗಿರೋದು. ಒಂದ್ ಕಡೆ ಈ ಕಡೆ ಕುಡಿಸೋದು, ಈ ಕಡೆ ದುಡ್ಡು ತಗೋದು ಕಷ್ಟ ಆಗ್ತದೆ. ನಾಳೆ ನಮ್ಮ ಚಿಕ್ಕ ಚಿಕ್ಕ ಬಾಲಕರು ಇವತ್ತು ವ್ಯಸನಿಗಳಿಗೆ ಬಲಿ ಆಗ್ತಾ ಇದ್ದಾರೆ. ಅನೇಕ ವ್ಯಸನಿಗಳಾಗಿದ್ದಾರೆ, ಎಷ್ಟು ಮದ್ಯಪಾನಿ ವ್ಯಸನಿಗಳಾಗಿದ್ದಾರೆ. ಅದಕ್ಕೆ ಒಂದ್ಸರಿ ವೈನ್ ಸೆಂಟರ್ ದಂಡ ಹಾಕಿದ್ರೆ 66%ಗೆ ಒಟ್ಟು ಡಬಲ್ ನಮಗೆ ಆದಾಯನೂ ಗಳಿಸ್ಬೋದು. ನೋಡಿ ಮುಂದಿನ ದಿನಗಳಲ್ಲಿ ಯಾವ ರೀತಿ ಮಾಡ್ತಾರೆ. ಸೋಷಿಯಲ್